Morning everyone. Welcome back to Takshar Academy. In the last class we were discussing about the vector algebra chapter. So ಈ ಚಾಪ್ಟರ್ ಮೇಲೆ ನಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ನೋಡಿದ್ವಿ ಅಲ್ವಾ. ಅದೇ ರೀತಿ ಯಾವ ಟಾಪಿಕ್ ಅನ್ನ ಡಿಸ್ಕಸ್ ಮಾಡ್ತೀವಿ ಅನ್ನೋದನ್ನು ನೋಡಿದ್ವಿ. ಅಗೇನ್ ಲಾಸ್ಟ್ ಕ್ಲಾಸ್ ಅಲ್ಲಿ ಸೊ ವಿ ಸೀನ್ ದ ಡೆಫಿನಿಷನ್ ಆಫ್ ವೆಕ್ಟರ್ಸ್. ವೆಕ್ಟರ್ ಅಂದ್ರೆ ಏನು, ವೆಕ್ಟರ್ನ ಯಾವ ರೀತಿಯಾಗಿ ಡಿನೋಟ್ ಮಾಡ್ತಾ ಹೋಗ್ತೀವಿ, ಅದೇ ರೀತಿಯಾಗಿ ಪೊಸಿಷನ್ ಆಫ್ ವೆಕ್ಟರ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಡೈರೆಕ್ಷನ್ ಕೊಸೈನ್ಸ್ ಅಂಡ್ ಡೈರೆಕ್ಷನ್ ರೇಷಿಯೋಸ್ ಆಫ್ ವೆಕ್ಟರ್ಗಳ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ವಿಲ್ ಡಿಸ್ಕಸ್ ಅಬೌಟ್ ಆ ಟಾಪಿಕ್ ಟೈಪ್ಸ್ ಆಫ್ ವೆಕ್ಟರ್ಸ್ಗಳ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗಿದ್ವಿ ಅಲ್ವಾ. ಅದೇ ರೀತಿಯಾಗಿ ಸೊ ಆಲ್ಜಿಬ್ರಾ ಆನ್ ವೆಕ್ಟರ್ಸ್, ಇಟ್ ಮೀನ್ಸ್ ಅಡಿಷನ್ ಆಫ್ ವೆಕ್ಟರ್ಸ್, ಸಬ್ಸ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್ ನೋಡ್ತಾ ಹೋಗಿದ್ವಿ. ಅದರಲ್ಲಿ ಫಸ್ಟ್ ಒನ್ ಯಾವುದು, ಟ್ರಯಾಂಗಲ್ ಆಫ್ ವೆಕ್ಟರ್ ಅಡಿಷನ್ ಅನ್ನು ನೋಡಿದ್ವಿ. ನೆಕ್ಸ್ಟ್ ಪ್ಯಾರಲೋಗ್ರಾಮ್ ಲಾ ಆಫ್ ಅಡಿಷನ್ ಅನ್ನೋದನ್ನು ನೋಡಿದ್ವಿ. ಸೊ ಅದ್ರ ಮೇಲೆ ಸಮ ಪ್ರಾಪರ್ಟೀಸ್ನ ನೋಡ್ತಾ ಹೋಗಿದ್ವಿ. ಅದೇ ರೀತಿಯಾಗಿ ಮಲ್ಟಿಪ್ಲಿಕೇಶನ್ ಆಫ್ ಎ ವೆಕ್ಟರ್ ಬೈ ಸ್ಕೇಲಾರ್ ಅನ್ನೋದನ್ನು ಕೂಡ ನೋಡಿದ್ವಿ ಹೌದಲ್ವಾ. ರೈಟ್. ಸೊ ನೆಕ್ಸ್ಟ್ ನೋಡಿದ್ವಿ ಕಾಂಪೋನೆಂಟ್ಸ್ ಆಫ್ ಎ ವೆಕ್ಟರ್ಸ್ ಇನ್ ಸ್ಪೇಸ್ ಅನ್ನು ನೋಡಿದ್ವಿ. ಆಮೇಲೆ ವೆಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ಸ್ ಅನ್ನು ಕೂಡ ಕವರ್ ಮಾಡಿದ್ವಿ. ಸೊ ವಿ ಅಗೇನ್ ಡಿಸ್ಕಸ್ಡ್ ಅಬೌಟ್ 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್, ದಟ್ ಇಸ್ ದ ಸೆಕ್ಷನ್ ಫಾರ್ಮುಲಾ. ಸೆಕ್ಷನ್ ಫಾರ್ಮುಲಾದಲ್ಲಿ ನಮಗೆ ಇಂಟರ್ನಲ್ ಡಿವಿಷನ್, ಎಕ್ಸ್ಟರ್ನಲ್ ಡಿವಿಷನ್, ಸೊ ಇವೆರಡು ಪ್ರೂಫ್ ಅನ್ನು ಕೇಳ್ತಾರೆ ಅಂತ ಡಿಸ್ಕಸ್ ಮಾಡಿದ್ವಿ. ಬಹಳ ಇಂಪಾರ್ಟೆಂಟ್. ಅಗೇನ್ ವಿ ಸಿ ದ ಸಮ್ ಆಫ್ ದಿ ಪ್ರಾಬ್ಲಮ್ಸ್. So next we move on to the some other problems so in this topic. Okay na, right. The next question, find the or ಏನು ಹೇಳ್ತಾರೆ, find the direction cosines of the vector joining the points a of 1 comma 2 comma minus 3 and minus 1 comma minus 2 comma 1 directed from A to B ಅಂತ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್, ಏನು ಫೈಂಡ್ ಮಾಡ್ಕೋಬೇಕು, ಡೈರೆಕ್ಷನ್ ಕೊಸೈನ್ಸ್ ಆಫ್ ವೆಕ್ಟರ್ಸ್ಗಳನ್ನ ಫೈಂಡ್ ಔಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ರೈಟ್, ವಿಲ್ ಸಾಲ್ವ್ ಇಟ್. ಸೊಲ್ಯೂಷನ್ ಹೋಗೋಣ. ಸೊ ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ದ ವೆಕ್ಟರ್ joining the points. So given ಬರ್ಕೊಳ್ಳೋಣ. given a of 1 comma 2 comma minus 3 and b of minus 1 comma minus 2 comma 1 ಅದಲ್ವಾ. in the directed ನಾವೇನು ಫೈಂಡ್ ಮಾಡೋಕೆ ಫ್ರಮ್ a to b ಅಂತ ಹೇಳಿದರೆ, ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ವೆಕ್ಟರ್ ಎ ಬಿ ನ ಫೈಂಡ್ ಮಾಡ್ಕೊಳ್ಬೇಕು. ಸೊ ವೆಕ್ಟರ್ ಎ ಬಿ ನ ನಾವೇಂತ ಬರ್ಕೊಳ್ತೀವಿ, ವೆಕ್ಟರ್ ಎ ಬಿ ಇಸ್ ಈಕ್ವಲ್ಸ್ ಟು, ವಿ ರೈಟ್ ಇಟ್ ಆಸ್, ಏನು ಬರ್ಕೊಳ್ತಾ ಹೋಗ್ತೀವಿ, ಒ ಬಿ ಮೈನಸ್ ಒ ಎ ವೆಕ್ಟರ್ ಅಂತೇಳಿ ಬರ್ಕೊಳ್ತಾ ಹೋಗ್ತೀವಿ. ಓಕೆನಾ. ಹಾಗಾದ್ರೆ ಏನ್ ಮಾಡ್ಬೇಕೀಗ, ಒ ಬಿ ವೆಕ್ಟರ್ ಅಂದ್ರೆ ಏನಂತ ಬರ್ಕೊಳ್ಬೇಕು. ಒ ಬಿ ವೆಕ್ಟರ್ ಅಂದ್ರೆ ಏನ್ ಬರ್ಕೊಳ್ತೀವಿ, ಮೈನಸ್ ಐ ಕ್ಯಾಪ್, ನೆಕ್ಸ್ಟ್ ಮೈನಸ್ 2 ಜೆ ಕ್ಯಾಪ್, ನೆಕ್ಸ್ಟ್ ಪ್ಲಸ್ ರೇಟಿಂಗ್ ಕೆ ಕ್ಯಾಪ್ ಅಂತ ಬರೀತೀವಿ. ಓಕೆನಾ. ರೈಟ್, ಮೈನಸ್ ನೆಕ್ಸ್ಟ್ ಏನು ಬರ್ಕೊಳ್ಳೋಣ, ಒ ಎ ವೆಕ್ಟರ್ ಅಂತ ಬರ್ಕೊಳ್ಳೋಣ. ಒ ಎ ವೆಕ್ಟರ್ ಅಂದ್ರೆ ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಮೈನಸ್ 3 ಕೆ ಕ್ಯಾಪ್ ಅಂತ ಬರ್ಕೊಳ್ಳೋಣ. ಹಾಗಾದ್ರೆ ನಮಗೇನು ಬೇಕಾಗಿದೆ ಈಗ, ಎ ಬಿ ವೆಕ್ಟರ್ ಬೇಕಾಗಿದೆ. ಸೊ ಎ ಬಿ ವೆಕ್ಟರ್ ಬೇಕಂದ್ರೆ ನಾವೇನು ಮಾಡ್ತಾ ಹೋಗ್ತೀವಿ ಈಗ, ಸೊ ಇದನ್ನ ನಾವೇನು ಮಾಡ್ತಾ ಹೋಗೋಣ, -1 ಬರ್ತಾ ಹೋಗ್ತದೆ. ಐಗೆ ಐ ಕ್ಯಾಪ್ಗೆ ನಾವೇನು ಮಾಡ್ತಾ ಹೋಗೋಣ, ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗೋಣ. ಸೊ ಜೆಗೆ ಜೆ ಕ್ಯಾಪ್ ಮಾಡ್ಕೋಬೇಕು, ನೆಕ್ಸ್ಟ್ ಮಾಡ್ಕೋಬೇಕು ಕೆಗೆ ಕೆ ಕ್ಯಾಪ್ ಮಾಡ್ತಾ ಹೋಗಬೇಕು. ಹಾಗಾದ್ರೆ -1 ಐ ಕ್ಯಾಪ್ -1 ಐ ಕ್ಯಾಪ್ ಏನಾಗುತ್ತೆ, -2 ಐ ಕ್ಯಾಪ್ ಆಗುತ್ತೆ. ನೆಕ್ಸ್ಟ್ -2 ಐ ಕ್ಯಾಪ್, ಸಾರಿ -2 ಜೆ ಕ್ಯಾಪ್, ನೋಡಿ ಈಗ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ, -2 ಜೆ ಕ್ಯಾಪ್ ಆದರೆ ನಮಗೇನು ಬರ್ತೋಗಿದೆ, -4 ಜೆ ಕ್ಯಾಪ್ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಕೆ ಕ್ಯಾಪ್, ಮೈನಸ್ ಇಂಟು ಮೈನಸ್ ಏನಾಗುತ್ತೆ, ಪ್ಲಸ್ ಕೆ ಕ್ಯಾಪ್ ಪ್ಲಸ್ 3 ಕೆ ಕ್ಯಾಪ್ ಏನಾಗುತ್ತೆ, ಸೊ ಪ್ಲಸ್ 4 ಕೆ ಕ್ಯಾಪ್ ಆಗುತ್ತೆ. ಹೌದಲ್ವಾ. ನಮಗೆ ಕ್ವಶನ್ ಅಲ್ಲಿ ಕೇಳಿರೋದೇನು, ಡೈರೆಕ್ಷನ್ ಕೊಸೈನ್ಸ್ ಅಂತ ಕೇಳಿದ್ರೆ, ನಮಗೆ ಗೊತ್ತಿದೆ ಕಾಸ್ ಆಲ್ಫಾ ಇಸ್ ಈಕ್ವಲ್ಸ್ ಟು ಎಲ್, ಕಾಸ್ ಬೀಟಾ ಇಸ್ ಈಕ್ವಲ್ಸ್ ಟು ಎಂ, ಕಾಸ್ ಗಾಮಾ ಇಸ್ ಈಕ್ವಲ್ಸ್ ಟು ಏನು ತಗೊಂಡಿದೆ, ಎನ್ ಅಂತ ಗೊತ್ತಿದೆ. ಹೌದಲ್ವಾ. ಹಾಗಾದ್ರೆ ನಾವೇನು ಫೈಂಡ್ ಮಾಡ್ಕೊಡ್ತೀನಿ ಈಗ, ಐ ವಿಲ್ ಫೈಂಡ್ ಔಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಫೈಂಡ್ ಮಾಡ್ಕೊಡ್ತೀನಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಅಂದ್ರೆ ಏನಾಗುತ್ತೆ, ಇಟ್ ಇಸ್ ಸ್ಕ್ವೇರ್ ರೂಟ್ ಆಫ್ -2 ಹೋಲ್ ಸ್ಕ್ವೇರ್ ಪ್ಲಸ್
ಮೈನಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಆಗುತ್ತೆ. ಹಾಗಾದ್ರೆ ದಿಸ್ ಇಸ್ ಈ ಕ್ವಶನ್ ಆಗುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ ವಿಲ್ ಗೆಟಿಂಗ್ ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ ಇದೇನಾಗುತ್ತೆ 16 ಪ್ಲಸ್ ಇದೇನಾಗುತ್ತೆ 16 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ ವಿಲ್ ಗೆಟಿಂಗ್ 36 ಬಂದ್ರೆ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ ನಮಗೆ 6 ಆಗುತ್ತೆ. ಹಾಗಾದ್ರೆ ನಮಗೆ ಏನು ಬೇಕಾಗಿದೆ? ಸೊ ಹೆನ್ಸ್ ನಮಗೆ ಡೈರೆಕ್ಷನ್ ಕೊಸೈನ್ಸ್ ಬೇಕು. therefore ಅಥವಾ hence the required cosines of a b vectors are ಏನ್ ಬರೀತಾ ಹೋಗೋಣ. ಏನ್ ಮಾಡಬೇಕು ನಾವು? ಈಗ ಏನ್ ಮಾಡ್ತಾ ಹೋಗ್ಬೇಕು? 2 - 2 ಗೆ ನಾವೇನ್ ಮಾಡೋಣ 6 ಅನ್ನ ಡಿವೈಡ್ ಮಾಡ್ತಾ ಹೋಗೋಣ. ಹಾಗೆ ನಮಗೇನ್ ಬರುತ್ತೆ -2/6 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಏನ್ ಮಾಡ್ತಾ ಹೋಗೋಣ -4/6 ಮಾಡೋಣ. ಈ ಟರ್ಮ್ ನಾವು ಮ್ಯಾಗ್ನಿಟ್ಯೂಡ್ ನ ಡಿವೈಡ್ ಮಾಡ್ಕೊಂಡ್ಬಿಟ್ರೆ ನಮಗೇನ್ ಬರ್ತಾ ಹೋಗ್ತದೆ ಡೈರೆಕ್ಷನ್ ಕೊಸೈನ್ಸ್ ಬರ್ತಾ ಹೋಗ್ತದೆ. ಸೊ ಇಸ್ ಎಂತ ಬರೆಯೋಣ? ನೆಕ್ಸ್ಟ್ ಏನಿದೆ 4/6 ಅಂತ ಇದೆ. ಹಾಗಾದ್ರೆ ಸೊ ದಿಸ್ ಇಸ್ ಈಕ್ವಲ್ಸ್ ಟು ವಿ ಕ್ಯಾನ್ ರೈಟ್ ಇಟ್ ಆಸ್ ಸೊ 1/3 ಮೈನಸ್ ಇದೆಂತ ಬರಿಬೋದು 2/3 ಪ್ಲಸ್ 2/3 ಅಂತೇಳಿ ಬರಿತಾ ಹೋಗ್ಬೋದು. hence so these are the direction cosines of the vector joining the points a and b. ಅವ್ರು ಕೇಳಿದ್ರೆ ಡೈರೆಕ್ಟೆಡ್ ಫ್ರಮ್ a to b ಅಂತ ಕೇಳಿದ್ರೆ ಸೊ ನಾವೇನ್ ಫಸ್ಟ್ ಫೈಂಡ್ ಔಟ್ ಮಾಡ್ಕೊಂಡ್ವಿ ಎ ಬಿ ವೆಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಎ ಬಿ ವೆಕ್ಟರ್ ಅನ್ನ ಫೈಂಡ್ ಮಾಡ್ಕೊಂಡು ಈಚ್ ಟರ್ಮ್ಗೆ ನಾವು ಇನ್ ಕೇಸ್ ಏನಾದ್ರು ಮ್ಯಾಗ್ನಿಟ್ಯೂಡ್ ನ ಡಿವೈಡ್ ಮಾಡಿಬಿಟ್ರೆ ನಮಗೇನು ಬರ್ತಾ ಹೋಗ್ತದೆ ಡೈರೆಕ್ಷನ್ ಕೊಸೈನ್ಸ್ಗಳು ಬರ್ತಾ ಹೋಗ್ತದೆ. ಸೊ ದಟ್ ನಾವೇನ್ ಮಾಡ್ಕೊಂಡ್ವಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಫೈಂಡ್ ಮಾಡ್ಕೊಂಡ್ವಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಏನು ಬಂದಿದೆ 6 ಬಂದಿದೆ. ಹಾಗಾದ್ರೆ ಈಚ್ ಕೋಎಫಿಷಿಯಂಟ್ ನಾವೇನ್ ಮಾಡ್ತಾ ಹೋಗೋಣ 6 ಅನ್ನ ಡಿವೈಡ್ ಮಾಡ್ತಾ ಹೋಗೋಣ. ವಿಲ್ ಗೆಟ್ ದ ರಿಕ್ವೈರ್ಡ್ ಆನ್ಸರ್ಸ್. ರೈಟ್. ದ ನೆಕ್ಸ್ಟ್ ಕ್ವಶನ್ ವಿಲ್ ಮೂವ್ ಟು ದ ನೆಕ್ಸ್ಟ್ ಕ್ವಶನ್. ಶೋ ದಟ್ ದ ಪಾಯಿಂಟ್ ಅಂತ ಹೇಳಿದ್ರೆ ಶೋ ದಟ್ ದ ಪಾಯಿಂಟ್ a, b and c with position vector a, b and c respectively form the vertices of right angled triangle ಅಂತ ಹೇಳ್ತವ್ರೆ. ಹಾಗಾದ್ರೆ ನಮಗೆ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ಕೂಡಲೇ ನಮಗೆ ಏನಾಗಬೇಕು ಪೈಥಾಗೋರಸ್ ಥಿಯರಮ್ ಅದು ಏನಾಗಬೇಕು ಸ್ಯಾಟಿಸ್ಫೈ ಆಗ್ತಾ ಹೋಗಬೇಕು. ಹೌದಲ್ವಾ? ಸೊ ಆ ಕಾನ್ಸೆಪ್ಟ್ ಇಟ್ಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗೋಣ. ಆ ಸೊಲ್ಯೂಷನ್ ಸೊ ನಮಗೆ ಏನು ಕೊಟ್ಟಿದ್ದಾರೆ ಗಿವನ್ ಏನು ಕೊಟ್ಟಿದ್ದಾರೆ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು 3i ಕ್ಯಾಪ್ ಮೈನಸ್ 4j ಕ್ಯಾಪ್ ಮೈನಸ್ 4k ಕ್ಯಾಪ್ ಕೊಟ್ಟಿದ್ದಾರೆ. ಅಗೇನ್ ವೆಕ್ಟರ್ ಬಿ ಏನು ಕೊಟ್ಟಿದ್ದಾರೆ ನಮಗೆ 2i ಕ್ಯಾಪ್ ಮೈನಸ್ j ಕ್ಯಾಪ್ ಪ್ಲಸ್ k ಕ್ಯಾಪ್. ನೆಕ್ಸ್ಟ್ ಸೊ ಸಿ ತಗೋಣ i ಕ್ಯಾಪ್ ಮೈನಸ್ 3j ಕ್ಯಾಪ್ ಮೈನಸ್ 5k ಕ್ಯಾಪ್ ಅಂತ ಕೊಟ್ಟಿದ್ದಾರೆ. Okay na? For this I am taking so let I am taking position vector. So let position vector of position vectors ಸೊ ನಮಗೆ ಕೊಟ್ಟಿದ್ದಾರೆ ಪೊಸಿಷನ್ ವೆಕ್ಟರ್ ಆಫ್ ಇದು ಮತ್ತೆ ಬರೆಯೋ ಅವಶ್ಯಕತೆ ಬೇಡ. ಗಿವನ್ ಕೊಟ್ಟಿದ್ದಾರೆ ಅವರು ಹೇಳಿದರೆ ಪೊಸಿಷನ್ ವೆಕ್ಟರ್ ಆಫ್ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ ಏನಂತ ಕೊಟ್ಟಿದ್ದಾರೆ ನಮಗೆ ಎ ಬಿ ಸಿ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಡೈರೆಕ್ಟ್ಲಿ ವಿಲ್ ಮೂವ್ ಆನ್ ಟು ದಿ ಫೈಂಡ್ ಔಟಿಂಗ್ ಎ ಬಿ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಅದಲ್ವಾ? ಫಸ್ಟ್ ನಾವೇನು ಫೈಂಡ್ ಮಾಡ್ಕೊಳ್ಳೋಣ ಈಗ ಎ ಬಿ ವೆಕ್ಟರ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎ ಬಿ ವೆಕ್ಟರ್ ಅಂದ್ರೆ ಏನು ಬರ್ಕೊಳ್ತೀವಿ ಓ ಬಿ ವೆಕ್ಟರ್ ಮೈನಸ್ ಓ ಎ ವೆಕ್ಟರ್ ಅಂತೇಳಿ ಬರ್ಕೊಳ್ತೀವಿ. ಹಾಗಾದ್ರೆ ಪೊಸಿಷನ್ ವೆಕ್ಟರ್ ಆಫ್ ಎ ಏನಿದೆ ಎ ವೆಕ್ಟರ್ ಇದೆ, ಪೊಸಿಷನ್ ವೆಕ್ಟರ್ ಆಫ್ ಬಿ ಏನಿದೆ ಬಿ ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಏನಂತ ಬರ್ಕೊಳ್ಳೋಣ ಸೊ 2i ಮೈನಸ್ ಜೆ ಪ್ಲಸ್ ಕೆ ಮೈನಸ್ ಓ ಎ ವೆಕ್ಟರ್ ಅಂದ್ರೇನು 3i ಕ್ಯಾಪ್ ಮೈನಸ್ 4j ಕ್ಯಾಪ್ ಮೈನಸ್ 4k ಕ್ಯಾಪ್ ಅಂತ ಬರೀಬಹುದು. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು ನಾವೇನ್ ಮಾಡ್ತಾ ಹೋಗೋಣ ಈಗ ಸೊ ಸಬ್ಸ್ಟ್ರಾಕ್ಟ್ ಏನಿದೆ ಸೊ 2 ಮೈನಸ್ ನಾವೇನ್ ಕೊಡ್ತಾರೆ ಈಗ 2 ಮೈನಸ್ ಇಲ್ಲಿ ಐ ಕ್ಯಾಪ್ ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗೋಣ. 2i ಮೈನಸ್ 3i ಕ್ಯಾಪ್ ಮಾಡಿದ್ರೆ ನಮಗೇನು ಬರ್ತಾ ಹೋಗ್ತದೆ ಮೈನಸ್ ಐ ಕ್ಯಾಪ್ ಬರ್ತಾ ಹೋಗ್ತದೆ. ಸೊ ಮೈನಸ್ ಜೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಬರ್ತಾ ಹೋಗ್ತದೆ. ಹಾಗಾದ್ರೆ 1 ಮೈನಸ್ 4 ಬರ್ತಾ ಹೋಗ್ತದೆ ಪ್ಲಸ್ 3j ಕ್ಯಾಪ್ ಆಗುತ್ತೆ. ನೆಕ್ಸ್ಟ್ ಕೆ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಬರುತ್ತೆ. 4 ಪ್ಲಸ್ 1 ಏನಾಗುತ್ತೆ ನಮಗೆ 5 ಬರುತ್ತೆ. ಸೊ ಪ್ಲಸ್ 5k ಕ್ಯಾಪ್ ಆಗುತ್ತೆ. ಸೊ ದಿಸ್ ಈಸ್ ದ ಎ ಬಿ ವೆಕ್ಟರ್ ಆಗುತ್ತೆ. ಸೊ ನಮಗೆ ಏನು ಫೈಂಡ್ ಮಾಡ್ಕೊಂಡು ನಾವು ಪೈಥಾಗೋರಸ್ ಥಿಯರಮ್ ಮಾಡೋದ್ರಿಂದ ದೇರ್ ಫೋರ್ ನಾವೇನು ಫೈಂಡ್ ಮಾಡ್ಕೊಳ್ಳೋಣ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಫೈಂಡ್ ಮಾಡ್ಕೊಳ್ಳೋಣ. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಅಂದ್ರೆ ಏನಾಗುತ್ತೆ ಸ್ಕ್ವೇರ್ ರೂಟ್ ಆಫ್
1 ಹೋಲ್ ಸ್ಕ್ವೇರ್ ಪ್ಲಸ್ 3 ಹೋಲ್ ಸ್ಕ್ವೇರ್ ಪ್ಲಸ್ 5 ಹೋಲ್ ಸ್ಕ್ವೇರ್ ಆಗುತ್ತೆ. ಹೌದಲ್ವಾ? ಹಾಗಾದ್ರೆ ನಾನೇ ಮಾಡ್ಬಿಡ್ತೀನಿ, ಮ್ಯಾಗ್ನಿಟ್ಯೂಡ್ ಹೋಲ್ ಸ್ಕ್ವೇರ್ ಮಾಡ್ಕೊಂಬೋಣ. ಸೊ ವಿಲ್ ಗೆಟಿಂಗ್ ಸ್ಕ್ವೇರ್ ರೂಟ್ ಆಫ್, ಸೊ 5 5 25 ಪ್ಲಸ್ ನಮಗೇನು ಬರ್ತಾ ಹೋಗ್ತದೆ 9 34 ಪ್ಲಸ್ 1 ಏನಾಗುತ್ತೆ 35 ಆಗುತ್ತೆ. ಹಾಗಾದ್ರೆ ದೇರ್ ಫೋರ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಹೋಲ್ ಸ್ಕ್ವೇರ್ ಫೈಂಡ್ ಮಾಡ್ಕೊತೀನಿ. ಸೊ ದಟ್ ಈಸ್ ಈಕ್ವಲ್ಸ್ ನಮಗೇನು ಬರ್ತಾ ಹೋಗ್ತದೆ 35 ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ಎ ಬಿ ಹೋಲ್ ಸ್ಕ್ವೇರ್. ಸೊ ಅದೇ ರೀತಿಯಾಗಿ ವಿಲ್ ಫೈಂಡ್ ಔಟ್, ಸೊ ಸಿಮಿಲರ್ಲಿ ವಿಲ್ ಫೈಂಡ್ ಔಟ್ ಬಿ ಸಿ ವೆಕ್ಟರ್ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ಬಿ ಸಿ ವೆಕ್ಟರ್ ಅಂದ್ರೆ ಏನಾಗುತ್ತೆ ನಮಗೆ ಓ ಸಿ ವೆಕ್ಟರ್ ಮೈನಸ್ ಓ ಬಿ ವೆಕ್ಟರ್ ಆಗುತ್ತೆ. ಹೌದಲ್ವಾ? ಹಾಗಾದ್ರೆ ಓ ಸಿ ವೆಕ್ಟರ್ ಏನಿದೆ ಐ ಮೈನಸ್ 3 ಜೆ ಕ್ಯಾಪ್ ಮೈನಸ್ 5 ಕೆ ಕ್ಯಾಪ್ ಇದೆ ಮೈನಸ್. ಸೊ ಓ ಬಿ ವೆಕ್ಟರ್ ನಮಗೆ ಏನು ಕೊಟ್ಟಿದ್ದಾರೆ 2 ಐ ಕ್ಯಾಪ್ ಮೈನಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್ ಕೊಟ್ಟಿದ್ದಾರೆ. ಹಾಗಾದ್ರೆ ಸೊ ದಿಸ್ ಈಸ್ ಈಕ್ವಲ್ಸ್ ಟು ನಮಗೇನು ಬರುತ್ತೆ 1 ಮೈನಸ್ 2 ಐ ಮೈನಸ್ ಐ ಕ್ಯಾಪ್, ನೆಕ್ಸ್ಟ್ ಮೈನಸ್ 3 ಜೆ ಕ್ಯಾಪ್, ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಆಗುತ್ತೆ, ಮೈನಸ್ 3 ಪ್ಲಸ್ 1 ಅಂದ್ರೆ ನಮಗೆ ಎಷ್ಟು ಉಳಿದಿದೆ ಮೈನಸ್ 2 ಜೆ ಕ್ಯಾಪ್, ನೆಕ್ಸ್ಟ್ ಮೈನಸ್ 5 ಕೆ ಕ್ಯಾಪ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್. ಸೊ ವಿಲ್ ಗೆಟಿಂಗ್ ಮೈನಸ್ 6 ಕೆ ಕ್ಯಾಪ್ ಆಗುತ್ತೆ. ಹಾಗಾದ್ರೆ ವಿಲ್ ಫೈಂಡ್ ಔಟ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ, ಡೈರೆಕ್ಟ್ ಆಗಿ ಹೋಲ್ ಸ್ಕ್ವೇರ್ ಫೈಂಡ್ ಮಾಡ್ಕೊಂಡ್ಬಿಡೋಣ. ಹಾಗಾದ್ರೆ ನಾವೇನು ಬರ್ಕೊಳ್ತೀವಿ, ಇಟ್ ಈಸ್ ಎ ಸ್ಕ್ವಯರ್ ರೂಟ್ ಆಫ್ ಮೈನಸ್ 1 ಹೋಲ್ ಸ್ಕ್ವೇರ್. ಸೊ ನೆಕ್ಸ್ಟ್ ಏನಾಗುತ್ತೆ ಪ್ಲಸ್ ಆಫ್ ಮೈನಸ್ 2 ಹೋಲ್ ಸ್ಕ್ವೇರ್ ಪ್ಲಸ್ ಆಫ್ ಮೈನಸ್ 6 ಹೋಲ್ ಸ್ಕ್ವೇರ್. ಸೊ ಟು ದಿ ಪವರ್ ಏನಾಗುತ್ತೆ 2 ಬರ್ತಾ ಹೋಗ್ತದೆ. ಹಾಗಾದ್ರೆ ಸ್ಕ್ವೇರ್ ರೂಟ್ ಏನಾಗುತ್ತೆ ಕ್ಯಾನ್ಸಲ್ ಆಗೋದ್ರಿಂದ ಸೊ ಇಲ್ಲಿ 36 ಪ್ಲಸ್ 4 ನಮಗೆ ಎಷ್ಟು ಬರ್ತಾ ಹೋಗ್ತದೆ 40 ಪ್ಲಸ್ ನಮಗೆ ಏನು ಬರುತ್ತೆ 41 ಬರ್ತಾ ಹೋಗ್ತದೆ. ಸೊ ಅಗೇನ್ ಸಿಮಿಲರ್ಲಿ ವಿಲ್ ಫೈಂಡ್ ಔಟ್, ಸೊ ಎ ಬಿ ಬಿ ಸಿ ಫೈಂಡ್ ಮಾಡ್ಕೊಂಡ್ವಿ, ನೆಕ್ಸ್ಟ್ ಫೈಂಡ್ ಮಾಡ್ಕೊಳ್ಳೋಣ ಸಿ ಎ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಸಿ ಎ ಅಂದ್ರೆ ನಾವೆಂತ ಬರ್ತಾ ಹೋಗ್ತೀವಿ, ಸಿ ಎ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಓ ಎ ವೆಕ್ಟರ್ ಮೈನಸ್ ಓ ಸಿ ವೆಕ್ಟರ್ ಅಂತ ಬರ್ಕೊಳ್ತೀವಿ. ಹಾಗಾದ್ರೆ ಓ ಎ ವೆಕ್ಟರ್ ಅಂದ್ರೆ ಏನು ಕೊಟ್ಟಿದ್ದಾರೆ ಅಂದ್ರೆ ಪೊಸಿಷನ್ ವೆಕ್ಟರ್ ಆಫ್ ಎ. ಸೊ ವಿ ಗೆಟಿಂಗ್ 3i ಮೈನಸ್ 4 ಜೆ ಕ್ಯಾಪ್ ಮೈನಸ್ 4 ಕೆ ಕ್ಯಾಪ್ ಅಂತ ಬರ್ಕೊಳ್ಬೋದು ಮೈನಸ್. ಸೊ ಓ ಸಿ ವೆಕ್ಟರ್ ಏನಂತ ಬರ್ಕೊಳ್ಬೋದು ಐ ವೆಕ್ಟರ್ ಮೈನಸ್ 3 ಜೆ ವೆಕ್ಟರ್ ಮೈನಸ್ 5 ಕೆ ಕ್ಯಾಪ್ ಅಂತ ಬರ್ಕೊಳ್ಬೋದು. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು ನಾವೇನ್ ಮಾಡ್ಬೋದು 3 ಮೈನಸ್ ಐ ಮಾಡ್ತಾ ಹೋಗ್ತೀವಿ. ಸೊ ನಾವು ವಿಲ್ ಗೆಟಿಂಗ್ 2 ಐ ಕ್ಯಾಪ್ ಬರ್ತದೆ ಮೈನಸ್ 4 ಜೆ ಕ್ಯಾಪ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 4 ಮೈನಸ್ 4 ಪ್ಲಸ್ 3 ನಮಗೆ ಏನು ಮಾಡಿದೆ ಏನು ಬರುತ್ತೆ ಮೈನಸ್ ಜೆ ಕ್ಯಾಪ್ ಬರ್ತದೆ. ನೆಕ್ಸ್ಟ್ ಮೈನಸ್ 4 ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ತಾ ಹೋಗ್ತದೆ. ಸೊ 4 ಪ್ಲಸ್ ಮೈನಸ್ 4 ಪ್ಲಸ್ 5 ನಮಗೆ ಏನು ಬರ್ತಾ ಹೋಗುತ್ತೆ ಪ್ಲಸ್ ಕೆ ಕ್ಯಾಪ್ ಬರ್ತಾ ಹೋಗ್ತದೆ. ಹಾಗಾದ್ರೆ ದೇರ್ ಫೋರ್ ಏನು ಮಾಡ್ತಾ ಹೋಗೋಣ ಈಗ magnitude of ಸಿ ಎ ವೆಕ್ಟರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಅಂಡರ್ ಸ್ಕ್ವೇರ್ ರೂಟ್ ಆಫ್ ಏನು ಬರ್ತದೆ 2 ಸ್ಕ್ವೇರ್. ಸೊ ನೆಕ್ಸ್ಟ್ ಆಗುತ್ತೆ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಅಂಡರ್, ಸೊ ಟು ದಿ ಪವರ್ 2 ಬರ್ದಾಗ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ, 4 ಪ್ಲಸ್ 1 5 ಪ್ಲಸ್ 1 ನಮಗೆ ಏನು ಬರ್ತಾ ಹೋಗ್ತದೆ ಸೊ ವಿಲ್ ಗೆಟಿಂಗ್ 6 ಬರ್ತಾ ಹೋಗ್ತದೆ. ಹೌದಲ್ವಾ? ಹಾಗಾದ್ರೆ ನಮಗೆ ಪೈಥಾಗೋರಸ್ ಥಿಯರಂ ಪ್ರಕಾರ ಸೊ ಏನಾಗುತ್ತೆ ನೋಡಿ, ದೇರ್ ಫೋರ್ magnitude of a b whole square plus magnitude of ಸಿ ಎ ಹೋಲ್ ಸ್ಕ್ವೇರ್. ಸೊ ಎಷ್ಟಿದೆ ನೋಡಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಹೋಲ್ ಸ್ಕ್ವೇರ್ ಎಷ್ಟಿದೆ ನಮಗೆ 35 ಇದೆ. ಸೊ ಪ್ಲಸ್ ಇದನ್ನ ಮಾಡೋಣ 6 ಮಾಡ್ಕೊಳ್ಳೋಣ, ವಿಲ್ ಗೆಟಿಂಗ್ 41 ಆಗುತ್ತೆ. ಸೊ ದಿಸ್ ಇಸ್ ಈ ಕ್ವಶನ್ ಬರುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಯಾವ್ದಾಯ್ತು ಸೊ ಬಿ ಸಿ ಹೋಲ್ ಸ್ಕ್ವೇರ್ ಆಯ್ತು. ಹೆನ್ಸ್ ಏನಂತ ಬರೀಬಹುದು, ಹೆನ್ಸ್ A, B and C are right angled triangle ಅಂತ ನೋಡಬಹುದು. ಹೌದಲ್ವಾ? ಪೈಥಾಗೋರಸ್ ನಿಯಮ ಪ್ರಕಾರ ಹಂಗೆ ಆಗ್ಬೇಕಲ್ವಾ? ಸೊ ಎ ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಸಿ ಎ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ನಮಗೆ ಬಂತು ಬಿ ಸಿ ಹೋಲ್ ಸ್ಕ್ವೇರ್ ಆಯ್ತು. ಹೆನ್ಸ್ ದ ಗಿವನ್ 3 vectors are in ಫಾರ್ಮ್ ಮಾಡ್ತವೆ ರೈಟ್ ಆಂಗಲ್ಡ್ ಟ್ರಯಾಂಗಲ್ ನ. Next, we'll move to the next problem. So find the vector joining the point. So simple question idu. P of 2, 3, 0 and Q of -1, -2, -4 directed from P to Q ಅಂತ ಹೇಳ್ತಿದ್ದಾರೆ. We'll find out the solution. So ನಮಗೆ
ಗಿವನ್ ಏನು ಕೊಟ್ಟಿದ್ದಾರೆ, ಪಿ ಆಫ್ 2, 3, 0 ಆ್ಯಂಡ್ ಕ್ಯೂ ಆಫ್ -1, -2, -4 ಕೊಟ್ಟಿದ್ದಾರೆ. ವಿ ಹ್ಯಾವ್ ಟು ಫೈಂಡ್ ಔಟ್ ದ ವೆಕ್ಟರ್ ಜಾಯಿನಿಂಗ್ ದ 2 ಪಾಯಿಂಟ್ಸ್, ದಟ್ ಈಸ್ ಪಿ ಕ್ಯೂ ವೆಕ್ಟರ್ ಅನ್ನ ಫೈಂಡ್ ಮಾಡ್ಕೋಬೇಕು. ಪಿ ಕ್ಯೂ ವೆಕ್ಟರ್ ನ ಫೈಂಡ್ ಮಾಡ್ಕೋಬೇಕಂದ್ರೆ x2 - x1 ಹೋಲ್ ಸ್ಕ್ವೇರ್, ಸೊ x2 - x1, y2 - y1, z2 - z1 ಅನ್ನ ಫೈಂಡ್ ಮಾಡ್ಕೊಳ್ಬಹುದು. ಆರ್ ನಮಗೆ ಗೊತ್ತಿರೋ ಹಾಗೆ ಪಿ ಕ್ಯೂ ನ ನಾವೆಂತ ಬರ್ಕೊಳ್ಬಹುದು, ಓ ಕ್ಯೂ ಮೈನಸ್ ಓ ಪಿ ಅಂತ ಬರ್ಕೊಳ್ಳೋಣ. ಹಾಗಾದ್ರೆ ಓ ಕ್ಯೂ ಇದನ್ನ ವೆಕ್ಟರ್ಸ್ ಅಲ್ಲಿ ಹೆಂಗ್ ಬರ್ಕೊಳ್ತೀವಿ, -i ಕ್ಯಾಪ್ -2j ಕ್ಯಾಪ್ -4k ಕ್ಯಾಪ್ ಮೈನಸ್ ಒ ಪಿ ವೆಕ್ಟರ್ ಅಂತ ಬರ್ಕೊಳ್ತೀವಿ 2i ಕ್ಯಾಪ್ ಪ್ಲಸ್ 3j ಕ್ಯಾಪ್. ಸೊ ನಮಗೇನು ಬರುತ್ತೆ, ಕೆ ಕ್ಯಾಪ್ ಏನಾಗುತ್ತೆ 0 ಆಗಿದೆ. ಹಾಗಾದ್ರೆ -i ಕ್ಯಾಪ್ -2i ಕ್ಯಾಪ್ ಏನಾಗುತ್ತೆ, -3i ಕ್ಯಾಪ್ ಆಗುತ್ತೆ. -2j ಕ್ಯಾಪ್ ಪ್ಲಸ್ ಇಂಟು ಮೈನಸ್ ಮೈನಸ್ ವಿಲ್ ಗೆಟಿಂಗ್ -5j ಕ್ಯಾಪ್ ಬರ್ತಾ ಹೋಗ್ತದೆ. ಸೊ ಇಲ್ಲಿ 0 ಇರೋದ್ರಿಂದ ವಿಲ್ ಗೆಟಿಂಗ್ -4k ಕ್ಯಾಪ್ ಆಗುತ್ತೆ. ಸೊ ದಿಸ್ ಈಸ್ ದ ವೆಕ್ಟರ್ ಜಾಯಿನಿಂಗ್ ದ 2 ಪಾಯಿಂಟ್ಸ್ P and Q ಆಗ್ತದೆ. So next we will move to the next question. So find the position vector of the point R which divide the line joining the 2 points P and Q whose position vectors are i, to j minus k cap and -i cap plus j cap plus k respectively in the ratio 2:1. ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ, ಇಂಟರ್ನಲ್ಲಿ ಅಂತ ಹೇಳ್ತಾರೆ. ಸೆಕೆಂಡ್ ಒನ್ ಏನು ಹೇಳ್ತಾರೆ, ಎಕ್ಸ್ಟರ್ನಲ್ಲಿ ಅಂತ ಹೇಳ್ತಾರೆ. We'll find out the solution. The given ಏನು ಕೊಟ್ಟಿದ್ದಾರೆ, position vectors of P and Q are given as that is OP vector is equals to ಏನು ಕೊಟ್ಟಿದ್ದಾರೆ, i cap plus 2j cap minus k cap and so OQ vector is equals to ನಮಗೆ ಏನು ಕೊಟ್ಟಿದ್ದಾರೆ, -i cap plus j cap plus ಏನು ಕೊಟ್ಟಿದ್ದಾರೆ, ನಮಗೆ k cap ಕೊಟ್ಟಿದ್ದಾರೆ ಅಲ್ವಾ. ರೈಟ್. ಸೊ ಫಸ್ಟ್ ಒನ್ ನೋಡ್ಕೊಳ್ಳೋಣ, ಇಂಟರ್ನಲ್ಲಿ ನೋಡ್ಕೊಳ್ಳೋಣ. ನಾವೇನು ಫೈಂಡ್ ಮಾಡಬೇಕು, ದ ಪೊಸಿಷನ್ ವೆಕ್ಟರ್ ಆಫ್ so point, let us consider R divides the PQ line in the internally the ratio m:n, that is 2:1 ಅಂತ ತಗೊಳ್ಳೋಣ. R which divides the line joining at 2 points internally in the ratio ಏನು 2:1. ಸೊ ನೋಡಿ, ನಾವು ಇಂಟರ್ನಲ್ಲಿ ಅಂದ್ರೆ ಏನಿದೆ, ಇಲ್ಲಿ ಒಂದು P ಇದೆ, ಇಲ್ಲಿ ಒಂದು ನಮಗೆ Q ಇದೆ. ಸೊ R ಅನ್ನೋ ಪಾಯಿಂಟ್ ನಮಗೆ ಏನು ಮಾಡ್ತಾ ಇದೆ, ಸೊ ಇನ್ ದ ರೇಷಿಯೋದಲ್ಲಿ, ಸೊ ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ 2 ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ, ಸೊ ನಮಗೆ 1 ಇದೆ. ನಾವೇನು ಮಾಡ್ತಾ ಇದ್ವಿ, ಒಂದು ಪೊಸಿಷನ್ ವೆಕ್ಟರ್ನ ತಗೊಂಡು ಪೊಸಿಷನ್ ಪಾಯಿಂಟ್ ತಗೊಂಡು ಸೊ ಈ ರೀತಿ ತಗೊಳ್ತಾ ಇದ್ವಿ. ಅವಾಗ ಏನು ಮಾಡ್ತಾ ಇದ್ವಿ, ಸೊ 2 ಇಂಟು ಇಲ್ಲಿ ಅಂತ ತಗೊಳ್ಳೋಣ, ವೆಕ್ಟರ್ ಇದನ್ನ ಎ ಅಂತ ತಗೊಂಡ್ರೆ ಇದನ್ನು ಬಿ ಅಂತ ತಗೊಂಡ್ರೆ 2 ಇಂಟು ಬಿ ವೆಕ್ಟರ್, ಸೊ 1 ಇಂಟು ಎ ವೆಕ್ಟರ್ ಡಿವಿಸಿಬಲ್ ಬೈ 2 + 1 ಮಾಡ್ತಾ ಇದ್ವಿ. ಹಾಗಾದ್ರೆ therefore so OR vector is given by, that is we have to find out position of the vector, this one we have to find out ಇದು ಅಲ್ವಾ, ಇದನ್ನ ನಾವು ಫೈಂಡ್ ಮಾಡ್ಕೋಬೇಕು. OR vector is equals to 2 ಇಂಟು, ಸೊ ಪೊಸಿಷನ್ ವೆಕ್ಟರ್ ಆಫ್ ನಾವು ತಗೋಣ OQ ತಗೋಣ. OQ ನಮಗೆ ಏನು ಕೊಟ್ಟಿದ್ದಾರೆ, -i ಕ್ಯಾಪ್ ಪ್ಲಸ್ j ಕ್ಯಾಪ್ ಪ್ಲಸ್ k ಕ್ಯಾಪ್, ಅಗೇನ್ ಏನಿದೆ ಪ್ಲಸ್, ಸೊ 1 ಇಂಟು ನಾವೇನು ಮಾಡ್ಕೋಬೇಕೀಗ i ಪ್ಲಸ್ 2j ಕ್ಯಾಪ್ ಮೈನಸ್ k ಕ್ಯಾಪ್ ಡಿವಿಸಿಬಲ್ ಬೈ ಫಾರ್ಮುಲೇನೋ m ಪ್ಲಸ್ n ಆದರೆ, ಸೊ ವಿಲ್ ಗೆಟಿಂಗ್ 2 + 1 ಬರ್ತಾ ಹೋಗ್ತದೆ
ಹೌದಲ್ವಾ. ಫಸ್ಟ್ ನಾವೇನ್ ಮಾಡ್ಬೇಕು, ಈಗ ಸ್ಕೇಲಾರ್ ಮಲ್ಟಿಪ್ಲೈ ಮಾಡ್ಕೊಂಡು ಇದಕ್ಕೆ ಏನ್ ಮಾಡ್ತಾ ಹೋಗ್ಬೇಕು, ಆಡ್ ಮಾಡ್ತಾ ಹೋಗ್ಬೇಕು. ಹಾಗಾದ್ರೆ ಏನಾಗುತ್ತೆ, -2i ಪ್ಲಸ್ 2j ಪ್ಲಸ್ 2k ಪ್ಲಸ್ ಆಫ್ i ಪ್ಲಸ್ 2j ಮೈನಸ್ k ಡಿವಿಸಿಬಲ್ ಬೈ 2 ಪ್ಲಸ್ 1 ನಮಗೆ ಏನಾಗುತ್ತೆ 3 ಆಗುತ್ತೆ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ನೋಡಿ -2i ಪ್ಲಸ್ i ವಿಲ್ ಗೆಟಿಂಗ್ -i ಬರ್ತದೆ. 2j ಪ್ಲಸ್ 2j ಏನಾಗುತ್ತೆ ಪ್ಲಸ್ 4j ಆಗುತ್ತೆ. 2k ಮೈನಸ್ k ಏನಾಗುತ್ತೆ ಪ್ಲಸ್ k ಆಗುತ್ತೆ. ಡಿವಿಸಿಬಲ್ ಬೈ ನಮಗೇನು ಬರ್ತಾ ಹೋಗ್ತದೆ 3 ಬರ್ತಾ ಹೋಗ್ತದೆ. ಹಾಗಾದ್ರೆ ಇದನ್ನ ಹೆಂಗೆ ಬರಿಬೋದು ನಾವು, ಸೊ -1/3i ಪ್ಲಸ್ 4/3j ಪ್ಲಸ್ 1/3 ನಮಗೇನು ಬರ್ತದೆ k ಬರ್ತದೆ. ಸೊ ದಿಸ್ ಈಸ್ ದ ಪೊಸಿಷನ್ ವೆಕ್ಟರ್ ಆಫ್ ಆರ್, ದಟ್ ಈಸ್ ಡಿವೈಡ್ಸ್ ದ ಲೈನ್ ಜಾಯಿನಿಂಗ್ ದ ಪಾಯಿಂಟ್ P and Q ಇಂಟರ್ನಲಿ ಇನ್ ದ ರೇಷಿಯೋ 2:1 ಆಗುತ್ತೆ. ಓಕೆನಾ, ರೈಟ್. ಸೊ ಹಾಗೆ ನಮ್ಗೆ ಏನು ಕೇಳಿದ್ರೆ ಎಕ್ಸ್ಟರ್ನಲ್ಲಿ ಅಂತ ಕೇಳಿದರೆ, ಸೊ ಎಕ್ಸ್ಟರ್ನಲ್ಲಿ ತಗೊಳ್ಳೋಣ. ಸೆಕೆಂಡ್ ಒನ್ ಹೌದಲ್ವಾ, ದ ಪೊಸಿಷನ್ ವೆಕ್ಟರ್ ಆಫ್ ಪಾಯಿಂಟ್ R which divides the line joining a 2 points P and Q externally in the ratio 2:1 ಅಂತ ಹೇಳ್ತಾರೆ. ಹಾಗಾದ್ರೆ ಏನು ಮಾಡ್ತಾ ಹೋಗ್ಬೋದು, ಸೊ ನಮಗೆ ಏನು ಮಾಡ್ತೀವಿ, ಇಲ್ಲಿ P ಮತ್ತೆ Q ಅನ್ನೋ ಪಾಯಿಂಟ್ ಲೈನ್ ಜಾಯಿನಿಂಗ್ ಇದೆ. ನಾವೇನು ಮಾಡೋಣ, R ಅನ್ನೋ ಪಾಯಿಂಟ್ ಒಂದು ಕನ್ಸಿಡರ್ ಮಾಡ್ಕೊಳ್ಳೋಣ. ಸೊ ದಿಸ್ ಡಿವೈಡ್ಸ್ ದ ಲೈನ್ ಇನ್ ದ ರೇಷಿಯೋ ದಟ್ ಈಸ್ 2. ಸೊ ಈ ರೇಷಿಯೋ ನಮಗೆ ಎಷ್ಟು ಮಾಡುತ್ತೆ 1 ನಲ್ಲಿ ಡಿವೈಡ್ ಮಾಡುತ್ತೆ. ಹಾಗಾದ್ರೆ ನಾವೇನು ಮಾಡ್ತಾ ಹೋಗ್ತೀವಿ, ಆರಿಜಿನ್ O ಇಂದ ನಾವೇನು ಮಾಡ್ಕೊಳ್ಳೋಣ, ಒಂದು ಪೊಸಿಷನ್ ವೆಕ್ಟರ್ಸ್ for the point P, for the point Q. Again we have to find out position vector of the ನಾವೇನ್ ಮಾಡಬೇಕು R ವೆಕ್ಟರ್ ಅಂತ ನಾವೇನ್ ಮಾಡ್ತಾ ಹೋಗೋಣ, ಫೈಂಡ್ ಔಟ್ ಮಾಡ್ತಾ ಹೋಗೋಣ. ಸೊ ಅವ್ರು ನಮಗೆ ಆಲ್ರೆಡಿ ಏನು ಕೊಟ್ಟಿದ್ದಾರೆ, ಪೊಸಿಷನ್ ವೆಕ್ಟರ್ ಆಫ್ OP ಕೊಟ್ಟಿದ್ದಾರೆ, OQ ಕೊಟ್ಟಿದ್ದಾರೆ. we have to find out OR. ಸೊ ಇದು ಎಕ್ಸ್ಟರ್ನಲ್ ಡಿವಿಷನ್ ಅಂತ ಹೇಳೋದ್ರಿಂದ OR ವೆಕ್ಟರ್ is equals to ನಮಗೇನಾಗುತ್ತೆ 2 times of again 2 times of OQ ವೆಕ್ಟರ್. OQ ವೆಕ್ಟರ್ ಅಂದ್ರೆ ನಮಗೇನು ಕೊಟ್ಟಿದ್ದಾರೆ, -i ಪ್ಲಸ್ j ಪ್ಲಸ್ k ಮೈನಸ್ i ಪ್ಲಸ್ j ಕ್ಯಾಪ್ ಪ್ಲಸ್ k ಕ್ಯಾಪ್. ನಾವೇನು ಬರಿಬೇಕು, ಇಲ್ಲಿ ಮೈನಸ್ ಬರಿಬೇಕು ಇನ್ ದ ರೇಷಿಯೋ 1:2. ಸೊ ನಮಗೆ ವೆಕ್ಟರ್ ಏನು ಕೊಟ್ಟಿದ್ದಾರೆ, i ಪ್ಲಸ್ 2j ಮೈನಸ್ k ಅಲ್ವಾ, i ಪ್ಲಸ್ 2j ಮೈನಸ್ k ಕೊಟ್ಟಿದ್ದಾರೆ. ಡಿವಿಸಿಬಲ್ ಬೈ ನಾವೇನು ಮಾಡಬೇಕು 2 - 1 ಮಾಡಬೇಕು. ಹಾಗಾದ್ರೆ ನಾವು ಮಾಡ್ತಾ ಹೋಗೋಣ, 2ನ ಮಲ್ಟಿಪ್ಲೈ ಮಾಡೋಣ ಈ ಟರ್ಮ್ಗೂ, -2i ಪ್ಲಸ್ 2j ಪ್ಲಸ್ 2k ನೆಕ್ಸ್ಟ್ ಬರುತ್ತೆ ಮೈನಸ್ ಆಫ್ i ಪ್ಲಸ್ 2j ಮೈನಸ್ k ಡಿವಿಸಿಬಲ್ ಬೈ 2 - 1 ಮಾಡಿದ್ರೆ ನಮಗೆ 1 ಬರ್ತಾ ಹೋಗ್ತದೆ. ಹಾಗಾದ್ರೆ -2i ಮೈನಸ್ i ಮಾಡಿದ್ರೆ ವಿಲ್ ಗೆಟಿಂಗ್ -3i. ಸೊ ಪ್ಲಸ್ 2j ಮೈನಸ್ 2j 0 ಬರುತ್ತೆ. -2k ಮೈನಸ್ ಇಂಟು ಮೈನಸ್ ಏನಿದೆ ಪ್ಲಸ್ k ಆಗುತ್ತೆ. ಹಂಗಾದ್ರೆ ವಿಲ್ ಗೆಟಿಂಗ್ ಪ್ಲಸ್ 3k ಆಗುತ್ತೆ. ಸೊ ದಿಸ್ ಈಸ್ ದ ಪೊಸಿಷನ್ ವೆಕ್ಟರ್ ಆಫ್ ದಿ point R when it divides a line joining the point PQ externally. Okay na, right. So we'll move on to the next problem. Show that the vector I plus j plus k is equally inclined to the axis OX, OY, OZ ಅಂತ ಹೇಳ್ತಿದ್ದಾರೆ. ಅಲ್ವಾ, ಹಾಗಾದ್ರೆ ಏನು ಮಾಡ್ತಾ ಹೋಗೋಣಪ್ಪ ಅಂದ್ರೆ ಅದಕ್ಕೆ, ಸೊ ಡೈರೆಕ್ಷನ್ ಕೊಸೈನ್ಸ್ಗಳನ್ನ ಫೈಂಡ್ ಮಾಡ್ಕೊಳ್ಳೋಣ. ಇಫ್ ಇಟ್ ಈಸ್ ಡೈರೆಕ್ಷನ್ ಕೊಸೈನ್ಸ್ ಏನಾದರೂ ಸೇಮ್ ಆಯಿತು ಅಂತಂದ್ರೆ ಎಲ್ಲ ಇದಕ್ಕೂ ದೆನ್ ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಇಟ್ ಈಸ್ ಈಕ್ವಲಿ ಇನ್ಕ್ಲೈನ್ಡ್ ಟು ದಿ ಆಕ್ಸಿಸ್ OX, OY, OZ ಆಗುತ್ತೆ. ಓಕೆನಾ. ಸೊ ಲೆಟ್ ವೆಕ್ಟರ್ A is equals to ನಾವೇನು ಮಾಡೋಣ,
ವೆಕ್ಟರ್ ಎ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು ಐ ಪ್ಲಸ್ ಜೆ ಪ್ಲಸ್ ಕೆ ಅಂತ ತಗೋಣ. then magnitude of the vector a ಏನಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಹೋಲ್ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 1 ಹೋಲ್ ಸ್ಕ್ವೇರ್ ಅಲ್ವಾ. ಹಾಗಾದ್ರೆ ನಮ್ಗೆ ಏನು ಬರ್ತಾ ಹೋಗ್ತದೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 3 ಬರ್ತಾ ಹೋಗ್ತದೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗ್ತೀವಿ, ಡೈರೆಕ್ಷನ್ ಕ್ವಶನ್ಸ್ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. thus ಅಥವಾ therefore the direction cosines, therefore the direction cosines of vector a are ನಮಗೆ ಏನು ಬರ್ತಾ ಹೋಗ್ತದೆ. ಸೊ ಈಚ್ ಟರ್ಮ್ ಡಿವೈಡ್ ಮಾಡಿದಾಗ 1/√3 1/√3 1/√3 ಆಯ್ತು. ಹಂಗಾರೆ ಏನಾಯ್ತು, ಸೊ ಡೈರೆಕ್ಷನ್ ಕ್ವಶನ್ಸ್ ಎಲ್ಲವೂ ಈಕ್ಕಾದ್ರೆ ಏನಂತ ಕಾಸ್ ಆಲ್ಫಾ ಇಸ್ ಈಕ್ವಲ್ಸ್ ಟು ಕಾಸ್ ಬೀಟಾ ಇಸ್ ಈಕ್ವಲ್ಸ್ ಟು ಕಾಸ್ ಗಾಮಾ ಆಯ್ತು. ಹಾಗಾದ್ರೆ ಆಂಗಲ್ ಏನು ಬರ್ತಾ ಹೋಗ್ತದೆ, ಸೇಮ್ ಬರ್ತಾ ಹೋಗ್ತದೆ. ದೇರ್ಫೋರ್ ಸೊ ನೌ therefore from this we can write it as, ಅಥವಾ ಏನು ಮಾಡೋಣ here ಅಥವಾ now let alpha comma beta comma gamma be the ಏನು ತಗೊಳ್ಳೋಣ, angle formed by a vector a with the positive direction of x comma y and z axis. Therefore thus we have cos alpha is equals to 1/3, cos beta is equals ನಮಗೆ ಏನು ಬರುತ್ತೆ 1/3 and cos gamma is equals ನಮಗೆ ಏನು ಬಂದಂಗೆ 1/3 ಬಂದಂಗೆ. hence the given vector is equally inclined to the axis ox, oy and oz ಅಲ್ವಾ. ಸೊ ಕಾಸ್ ಆಲ್ಫಾ, ಕಾಸ್ ಬೀಟಾ, ಕಾಸ್ ಗಾಮಾ ಇವೆಲ್ಲವೂ ಈಕ್ವಲ್ ಆಗೋದ್ರಿಂದ ವ್ಯಾಲ್ಯೂಸ್. ಸೊ ಹಾಗಾಗಿ ಸೊ ವಿ ಕ್ಯಾನ್ ಸೇ ದಟ್ ಸೊ ಇಟ್ ಈಸ್ ಈಕ್ವಲಿ ಇನ್ಕ್ಲೈನ್ ಟು ದಿ ಆಕ್ಸಿಸ್ ಆಫ್ ox, oy and oz. ಓಕೆನಾ. ಸೊ ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. ಸೊ ಅಪ್ ಟು ನಾವು ಇಲ್ಲಿವರೆಗೂ ನಾವೇನು ನೋಡಿದ್ವಿ, ಜಸ್ಟ್ ಅಡಿಷನ್ಸ್ ಆನ್ ದಿ ವೆಕ್ಟರ್ಸ್ ನೋಡ್ತಾ ಹೋದ್ವಿ. ನೆಕ್ಸ್ಟ್ ವಿಲ್ ಮೂವ್ ಆನ್ ಟು ದಿ ಪ್ರಾಡಕ್ಟ್ ಆಫ್ ವೆಕ್ಟರ್ಸ್. ಪ್ರಾಡಕ್ಟ್ ಆಫ್ ನಾವೇನು ಮಾಡ್ತಾವೆ, ನಾವು ಟೂ ವೆಕ್ಟರ್ಸ್ ನೋಡ್ಕೋಣ. ಸೊ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಅಲ್ಲಿ ದೇರ್ ಆರ್ ಟೂ ಟೈಪ್ಸ್. ಸೊ ಒನ್ ಈಸ್ ಸ್ಕೇಲಾರ್ ಪ್ರಾಡಕ್ಟ್ ಆರ್ ಇಟ್ ಈಸ್ ಕಾಲ್ಡ್ ಆಸ್ ಡಾಟ್ ಪ್ರಾಡಕ್ಟ್. ಅನದರ್ ಒನ್ ಈಸ್ ವೆಕ್ಟರ್ ಪ್ರಾಡಕ್ಟ್ ಆರ್ ಇಟ್ ಕಾಲ್ಡ್ ಆಸ್ ಕ್ರಾಸ್ ಪ್ರಾಡಕ್ಟ್ ಅಂತ ಹೇಳ್ಬಹುದು. ಹಾಗಾದ್ರೆ ಫಸ್ಟ್ ವಿಲ್ ಡಿಸ್ಕಸ್ ಅಬೌಟ್ scalar or dot product of two vectors. ಗೊತ್ತಲ್ವಾ. ಸೊ ನಿಮಗೆ ಇಲ್ಲೊಂದು ಪಿಕ್ಚರ್ ಕಾಣಿಸ್ತಾ ಇದೆ, ಇಲ್ಲೊಂದು ಬಾಕ್ಸ್ ಇದೆ. ಆ ಬಾಕ್ಸ್ ಅನ್ನ ಒಬ್ಬ ವ್ಯಕ್ತಿ ನಾವೇನ್ ಮಾಡ್ತಾ ಇದ್ದೇನೆ, ಪುಲ್ ಮಾಡ್ತಾ ಇದ್ದೇನೆ, ಎಳಿತಾ ಇದ್ದೇನೆ. ಸೊ ಎಳಿತಾ ಇದ್ದಾಗ ನಮಗೇನು ಬರ್ತಾ ಹೋಗ್ತದೆ ನೋಡಿ. ಸೊ ಇನ್ ಬಿಟ್ವೀನ್ ಸೊ ನಮ್ಗೆ ಇಲ್ಲಿ ಏನ್ ಬರುತ್ತೆ, ಟೀಟಾ ಕಾಣಿಸ್ತೆ. ನಾವು ಗ್ರೌಂಡ್ ತಗೊಳ್ಳೋಣ. ಸೊ ಅದು ಫೋರ್ಸ್ ಆಗ್ತಾ ಹೋಗ್ತದೆ. ಹಾಗಾದ್ರೆ ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಅಂದ್ರೆ ವರ್ಕ್ ಡನ್ ಅಂದ್ರೆ ಇದು ಮೂವ್ಮೆಂಟ್ ಆಗ್ಬೇಕಂದ್ರೆ ನಮಗೆ ಏನು ಬರ್ತಾ ಹೋಗ್ತದೆ. ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಂತ ಬರೀಬಹುದು, ಎ ಬಿ ಕಾಸ್ ಥೀಟಾ. ಅಂದ್ರೆ ಪ್ರಾಡಕ್ಟ್ ಆಫ್ ವೆಕ್ಟರ್ ನಾನು ಏನು ಮಾಡ್ತೀನಿ, ಎ ಮತ್ತೆ ಬಿ ವೆಕ್ಟರ್ಗಳ ಮಧ್ಯೆ ನಮಗೊಂದು ಆಂಗಲ್ ಏನಾಗುತ್ತೆ, ಥೀಟಾ ಕ್ರಿಯೇಟ್ ಆಗುತ್ತೆ. ಹಾಗಾದ್ರೆ ನಾವು ಹೇಗೆ ಡಿಫೈನ್ ಮಾಡಬಹುದಪ್ಪ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಅಲ್ಲಿ ಸ್ಕೇಲಾರ್ ಪ್ರಾಡಕ್ಟ್ ಅಂತಂದಾಗ, ದ ಸ್ಕೇಲಾರ್ ಪ್ರಾಡಕ್ಟ್ ಆಫ್ ಟೂ ನಾನ್ ಜೀರೋ ವೆಕ್ಟರ್ಸ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಇಸ್ ಡಿನೋಟೆಡ್ ಬೈ, we can write it as a dot b and is defined as vector a dot vector b is equals to magnitude of a magnitude of b into ಏನಾಗುತ್ತೆ cos theta, where theta is angle between vector a and vector b ಆಗುತ್ತೆ. ಓಕೆನಾ. ಸೊ ಯಾಕೆ ನಾವು ಇದನ್ನ ಸ್ಕೇಲಾರ್ ಪ್ರಾಡಕ್ಟ್ ಅಂತ ಕರಿತಾ ಇದೀವಿ,
ಎರಡು ವೆಕ್ಟರ್ನ ಪ್ರಾಡಕ್ಟ್ ಮಾಡ್ತಾ ಇದ್ದಾಗ ನಾವು ಇದನ್ನ ಸ್ಕೇಲಾರ್ ಪ್ರಾಡಕ್ಟ್ ಯಾಕೆ ಕರಿತಾ ಇದೀವಿ ಅಂತಂದ್ರೆ ನಾವು ಇನ್ ಕೇಸ್ ಡಾಟ್ ಪ್ರಾಡಕ್ಟ್ ಮಾಡ್ತಾರೆ ಅಥವಾ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಮಾಡ್ತಾರೆ ನಮಗೆ ಔಟ್ಪುಟ್ ಏನ್ ಬರ್ತದೆ ಅಂದ್ರೆ ಒಂದು ರಿಯಲ್ ನಂಬರ್ ಬರ್ತಾ ಹೋಗ್ತದೆ. ಏನ್ ಬರ್ತದೆ? ಒಂದು ರಿಯಲ್ ನಂಬರ್ ಬರ್ತಾ ಹೋಗ್ತದೆ. ಅದನ್ನ ನಾವು ಸ್ಕೇಲಾರ್ ಅಂತೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಈ ಪ್ರಾಡಕ್ಟ್ ಅನ್ನು ನಾವು ಕರಿತಾ ಹೋಗ್ತೀವಿ ಸ್ಕೇಲಾರ್ ಪ್ರಾಡಕ್ಟ್ ಆರ್ ಡಾಟ್ ಪ್ರಾಡಕ್ಟ್ ಅಂತೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಡಾಟ್ ಪ್ರಾಡಕ್ಟ್ ಯಾವ ರೀತಿ ಡಿನೋಟ್ ಮಾಡ್ತಾರೆ? ಎ ಡಾಟ್ ಬಿ ಅಂತೇಳಿ ಡಿನೋಟ್ ಓದ್ತಾರೆ. ಓಕೆನಾ? ಹಾಗಾದ್ರೆ ಎ ಡಾಟ್ ಬಿ ಇಸ್ ಗಿವನ್ ಬೈ ಏನು? ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ನಮಗೆ ಏನು ಬರ್ತಾ ಹೋಗ್ತದೆ? ಮ್ಯಾಗ್ನಿಟ್ಯೂಡ್ ಆಫ್ ಎ ಡಾಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ನಮಗೆ ಏನು ಬರ್ತಾ ಹೋಗ್ತದೆ? ಕಾಸ್ ಥೀಟಾ ಆಗುತ್ತೆ. ಸೊ ದಿಸ್ ಈಸ್ ದ ಫಾರ್ಮುಲಾ ಆಫ್ dot product of two vectors. Okay na? ಸೊ ನೋಟ್ ಇದರಲ್ಲಿ ನಮಗೆ ಫಸ್ಟ್ ನೋಟ್ ಅನ್ನು ನೋಡೋಣ. ಏನ್ ಮಾಡ್ತಾ ಹೋಗ್ತೀವಪ್ಪ ಅಂದ್ರೆ ಇಲ್ಲಿ ಐ ಡಾಟ್ ಇಂಟು ಐ ಡಾಟ್ ಮಾಡಿದ್ರೆ ಏನು? ಐ ಡಾಟ್ ಇಂಟು ಐ ಡಾಟ್ ಮಾಡಿದ್ರೆ ನಮ್ಗೆ ಏನು ಬರ್ತಾ ಹೋಗ್ತದೆ? 1 ಬರ್ತಾ ಹೋಗ್ತದೆ. ಬಟ್ ಬೇರೆ ಕಾಂಪೋನೆಂಟ್ ನಾವು ಮಲ್ಟಿಪ್ಲೈ ಮಾಡಿದಾಗ ಐ ಡಾಟ್ ಜೆ ಮಾಡಿದ್ರೆ ನಮ್ಗೆ ಏನಾಗುತ್ತೆ? 0. ಅಗೇನ್ ಐ ಡಾಟ್ ಕೆ ಮಾಡಿದ್ರೆ ನಮ್ಗೆ ಏನಾಗುತ್ತೆ? 0 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಜೆ ಡಾಟ್ ಐ ಮಾಡಿದ್ರೆ 0, ಜೆ ಡಾಟ್ ಜೆ ಮಾಡಿದ್ರೆ ನಮ್ಗೆ ಏನಾಗುತ್ತೆ? 1 ಬರುತ್ತೆ. ಜೆ ಡಾಟ್ ಕೆ ಮಾಡಿದ್ರೆ ನಮ್ಗೆ ಏನಾಗುತ್ತೆ? 0 ಆಗುತ್ತೆ. ನೆಕ್ಸ್ಟ್ ಕೆ ಡಾಟ್ ಐ ಮಾಡಿದ್ರು ಕೂಡ 0 ಆಗುತ್ತೆ, ಕೆ ಡಾಟ್ ಜೆ ಮಾಡಿದ್ರು ಕೂಡ 0 ಆಗುತ್ತೆ, ಕೆ ಡಾಟ್ ಕೆ ಇಸ್ ಈಕ್ವಲ್ಸ್ ನಮ್ಗೆ ಏನಾಗುತ್ತೆ? 1 ಬರ್ತಾ ಹೋಗ್ತದೆ. ನೆನಪಿಟ್ಕೊಂಡ್ಬಿಡಿ ಏನು? ಐ ಕ್ಯಾಪ್ ಡಾಟ್ ಐ ಕ್ಯಾಪ್ ಇಸ್ ಈಕ್ವಲ್ಸ್ ಟು ಜೆ ಡಾಟ್ ಕ್ಯಾಪ್ ಜೆ ಡಾಟ್ ಅಗೇನ್ ಇಸ್ ಈಕ್ವಲ್ಸ್ ಟು ಕೆ ಡಾಟ್ ಕೆ ಕ್ಯಾಪ್ ಇಸ್ ಈಕ್ವಲ್ಸ್ ಆಗುತ್ತೆ 1 ಆಗುತ್ತೆ. ಇನ್ ಕೇಸ್ ಬೇರೆ ಯಾವುದೇ ಕರೆಸ್ಪಾಂಡ್ ಐ ಇಂದ ಜೆ ಮತ್ತೆ ಕೆ ಗೆ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ 0 ಆಗುತ್ತೆ. ಅಗೇನ್ ಜೆ ಇಂದ ಐ ಮತ್ತೆ ಕೆ ಗೆ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ 0 ಆಗುತ್ತೆ. ಕೆ ಇಂದ ಐ ಮತ್ತೆ ಜೆ ಗೆ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ ನಮ್ಗೆ ಏನಾಗುತ್ತೆ? 0 ಬರ್ತಾ ಹೋಗ್ತದೆ. ಒಂದು ನೆನ್ಪಿಟ್ಕೊಬಿಡಿ. ಸೊ ಡಾಟ್ ಪ್ರಾಡಕ್ಟ್ ನಾವೇನ್ ಮಾಡ್ತೀವಿ? ಎ ಡಾಟ್ ಬಿ ಅಂತ ಡಿನೋಟ್ ಮಾಡ್ತೀವಿ. ದಟ್ ಈಸ್ ಗಿವನ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಏನಾಗುತ್ತೆ? ಕಾಸ್ ಥೀಟಾ ಆಗುತ್ತೆ. ಫಾರ್ಮುಲಾ ನೆನಪಿರಬೇಕು. ಓಕೆನಾ? ರೈಟ್, ವಿಲ್ ಮೂವ್ ಟು ದ ನೆಕ್ಸ್ಟ್ ಒನ್. ಹಾಗಾದ್ರೆ ನಾವು ಎರಡು ವೆಕ್ಟರ್ ಡಾಟ್ ಪ್ರಾಡಕ್ಟ್ ಹೇಗೆ ಮಾಡಬಹುದು? ಲೆಟ್ ವೆಕ್ಟರ್ ಎ ನಮಗೆ ಕೊಡ್ತಾರೆ a1 i ಕ್ಯಾಪ್, b1 j ಕ್ಯಾಪ್, c1 k ಕ್ಯಾಪ್ ಅಂಡ್ ವೆಕ್ಟರ್ ಬಿ a2 i ಕ್ಯಾಪ್, b2 j ಕ್ಯಾಪ್, c2 k ಕ್ಯಾಪ್, be any two vectors. then ವೆಕ್ಟರ್ a ಡಾಟ್ ವೆಕ್ಟರ್ b ಏನಾಗುತ್ತೆ? ಬರ್ಕೊಳ್ಳೋಣ. ಫಸ್ಟ್ಗೆ a1 i ಕ್ಯಾಪ್, b1 j ಕ್ಯಾಪ್, c1 k ಕ್ಯಾಪ್, ದಟ್ ಇಸ್ ವೆಕ್ಟರ್ a ಪ್ಲಸ್ ಬರ್ಕೊಳ್ಳೋಣ. ಡಾಟ್ a2 i ಕ್ಯಾಪ್, b2 j ಕ್ಯಾಪ್, c2 k ಕ್ಯಾಪ್ ಅಂತ ಬರ್ಕೊಳ್ಳೋಣ. ಏನು ಮಾಡ್ತಾ ಹೋಗ್ತೀನಿ? ಈಚ್ ಟರ್ಮ್ ದಟ್ ಈಸ್ a1 i ಕ್ಯಾಪ್ನ ಇಲ್ಲಿ ಈಚ್ ಟರ್ಮ್ಗೂ ನಾನು ಏನು ಮಾಡ್ತಾ ಹೋಗ್ತೀನಿ? ಮಲ್ಟಿಪ್ಲೈ ಮಾಡ್ತಾ ಹೋಗ್ತೀನಿ. ಹಾಗಾದ್ರೆ ಫಸ್ಟ್ಗೆ ಐ ಡಾಟ್ ಇಲ್ಲಿಗ a1 ಇಂಟು a2, a1 ಇಂಟು a2 ಆಗುತ್ತೆ. ಫಸ್ಟ್ ಸ್ಕೇಲರ್ಗೆ ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಯೂನಿಟ್ ವೆಕ್ಟರ್ಸ್ ತಗೊಳ್ಳೋಣ. ಐ ಡಾಟ್ ಇಂಟು ಐ ಕ್ಯಾಪ್ ಏನಾಗುತ್ತೆ? 1 ಬರುತ್ತೆ. ಸೊ ವಿಲ್ ಗೆಟಿಂಗ್ a1 a2. ನೆಕ್ಸ್ಟ್ ಐ ಡಾಟ್ ಜೆ ಮಾಡಿದ್ರೆ ನಮಗೆ ಏನಾಗುತ್ತೆ? 0 ಆಗುತ್ತೆ. ಐ ಡಾಟ್ ಕೆ ಮಾಡಿದ್ರೆ ಕೂಡ ನಮಗೆ ಏನಾಗುತ್ತೆ? 0 ಆಗುತ್ತೆ. ಸೊ ಹಾಗಾಗಿ ನಮಗೆ ಏನು ಬರುತ್ತೆ? a1 a2 ಬರ್ತದೆ. ನೆಕ್ಸ್ಟ್ ಅದೇ ರೀತಿ ನಾವೇನು ಮಾಡಬೇಕು? b1 ಜೆ ಕ್ಯಾಪ್ನ ಅಗೇನ್ ಈಚ್ ಟರ್ಮ್ಗೂ ನಾವು ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಏನಾಗುತ್ತೆ? b1 a2 ಬಂದರೆ ಜೆ ಡಾಟ್ ಐ ಬರೋದ್ರಿಂದ ಏನಾಗುತ್ತೆ? 0 ಆಗುತ್ತೆ. ನೆಕ್ಸ್ಟ್ b1 ಇಂಟು b2 ಬರ್ತೀನಿ. ಜೆ ಡಾಟ್ ಜೆ ನಮಗೆ ಏನಾಗುತ್ತೆ? 1 ಬರ್ತಾ ಹೋಗ್ತದೆ. ಅದೇ ರೀತಿ ಜೆ ಡಾಟ್ ಕೆ ಮಾಡಿದಾಗ 0 ಆಗುತ್ತೆ. ಸೊ ಬರ್ಲಿಕ್ಕೆ ಹೋಗಲ್ಲ. ನೆಕ್ಸ್ಟ್ ಏನು ಮಾಡೋಣ? c1 ಕೆ ಕ್ಯಾಪ್ನ ಈಚ್ ಟರ್ಮ್ಗೂ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. c1 ಇಂಟು a2 ಕೆ ಡಾಟ್ ಐ ಏನು ಬರ್ತಾ ಹೋಗ್ತದೆ? 0 ಆಗ್ತದೆ. ನೆಕ್ಸ್ಟ್ c2 ಇಂಟು b2 ಕೆ ಡಾಟ್ ಜೆ ಬರ್ತಾ ಹೋಗ್ತದೆ. ಅಗೇನ್ 0.
ನೆಕ್ಸ್ಟ್ C1 ಇಂಟು C2 ನಮಗೇನು ಬರುತ್ತೆ ಕೆ ಡಾಟ್ ಕೆ ನಮಗೇನು ಬರ್ತವೆ 1 ಬರ್ತಾ ಹೋಗ್ತದೆ. ಹಾಗಾದ್ರೆ ವೆಕ್ಟರ್ ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು A1 ಇಂಟು A2 ಪ್ಲಸ್ B1 ಇಂಟು B2 ಪ್ಲಸ್ ಏನಾಗುತ್ತೆ C1 ಇಂಟು C2 ಆಗುತ್ತೆ. ಸೊ ದಿಸ್ ಈಸ್ ದ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್. ಅಂದ್ರೆ ಕರೆಸ್ಪಾಂಡಿಂಗ್ ಕೋಫ್ಯಾಕ್ಟರ್ಸ್ಗಳನ್ನ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ದಟ್ ಈಸ್ ಕೋಫಿಷಿಯಂಟ್ಸ್ ಆಫ್ ಐಗೆ ಐ ಮಲ್ಟಿಪ್ಲೈ ಮಾಡೋಣ, ಕೋಫಿಷಿಯಂಟ್ಸ್ ಆಫ್ ಜೆಗೆ ಜೆ ಮಲ್ಟಿಪ್ಲೈ ಮಾಡ್ಕೊಳ್ಳೋಣ, ಕೋಫಿಷಿಯಂಟ್ಸ್ ಆಫ್ ಕೆಗೆ ಕೆ ಮಲ್ಟಿಪ್ಲೈ ಮಾಡ್ಕೊಂಡು ಆಮೇಲೆ ಆ್ಯಡ್ ಮಾಡಿದ್ರೆ ನಮಗೆ ಏನು ಬರ್ತಾ ಹೋಗ್ತದೆ ಡಾಟ್ ಪ್ರಾಡಕ್ಟ್ ಆಫ್ ಟೂ ವೆಕ್ಟರ್ಸ್ ಬರ್ತಾ ಹೋಗ್ತದೆ. ಓಕೆನಾ ರೈಟ್. ಸೊ ನೆಕ್ಸ್ಟ್ ವಿಲ್ ಮೂವ್ ಟು ದಿ ಸಮ್ ಪ್ರಾಪರ್ಟೀಸ್ ಆಫ್ ಸ್ಕೇಲಾರ್ ಪ್ರಾಡಕ್ಟ್ ಆರ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಡಾಟ್ ಪ್ರಾಡಕ್ಟ್. ನೋಡಿ ಹಂಗಾಗಿ ನಾವು ಇಲ್ಲಿ ನಮಗೆ ಔಟ್ಪುಟ್ ನೋಡಿ ಏನು ಬರ್ತಾ ಹೋಗ್ತದೆ. ಸೊ ಎರಡು ರಿಯಲ್ ನಂಬರ್ ಪ್ರಾಡಕ್ಟ್ ಮಾಡಿದ್ರೆ ರಿಯಲ್ ನಂಬರ್ ಬರುತ್ತೆ, ಇಲ್ಲಿನೂ ರಿಯಲ್ ನಂಬರ್ ಬರುತ್ತೆ, ಇಲ್ಲಿನೂ ರಿಯಲ್ ನಂಬರ್ ಬರುತ್ತೆ. ಅಗೇನ್ ಎಲ್ಲಾ ನಂಬರ್ಸ್ ರಿಯಲ್ ನಂಬರ್ಸ್ ಆ್ಯಡ್ ಮಾಡಿದ್ರೆ ನಮಗೆ ಏನು ಬರುತ್ತೆ ಒಂದು ರಿಯಲ್ ನಂಬರ್ ಬರ್ತಾ ಹೋಗ್ತದೆ. ಹಾಗಾಗಿ ಡಾಟ್ ಪ್ರಾಡಕ್ಟ್ ಅನ್ನ ನಾವೇನಂತ ಕರಿತಾ ಹೋಗ್ತೀವಿ ಸ್ಕೇಲಾರ್ ಪ್ರಾಡಕ್ಟ್ ಅಂತೇಳಿ ಕರಿತಾ ಹೋಗ್ತೀವಿ. ಎಂತ ಕರಿತಾ ಹೋಗ್ತೀವಿ ಸ್ಕೇಲಾರ್ ಪ್ರಾಡಕ್ಟ್ ಅಂತೇಳಿ ಕರಿತಾ ಹೋಗ್ತೀವಿ. ನೆಕ್ಸ್ಟ್ so properties of scalar product or dot product. First one, so scalar product of any two vectors is a scalar agutte. Okay na, scalar product of any two vectors is a scalar agutte. Next, if a is equals to 0, this is the important, if a is equals to 0 or b is equals to 0 or A is perpendicular to B or A is equals to 0 and B is equals to 0, then ಏನಾಗುತ್ತೆ ವೆಕ್ಟರ್ A dot B is equals to 0 ಆಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಸೊ ಇದು ಅಂದ್ರೆ ಎರಡು ವೆಕ್ಟರ್ಗಳು ಪರ್ಪೆಂಡಿಕ್ಯುಲರ್ ಆಗಿದ್ದಾವೆ ಅಂತ ಶೋ ಮಾಡಬೇಕು ಅಂದ್ರೆ in order to show the two given vectors are perpendicular to each other ಏನಾಗಬೇಕು ಅವುಗಳ ಡಾಟ್ ಪ್ರಾಡಕ್ಟ್ ಇಸ್ ಈಕ್ವಲ್ಸ್ ಏನಾಗಬೇಕು 0 ಆಗಬೇಕು. either A or B is equals to 0, A dot B is equals to 0 ಆಗುತ್ತೆ. either A is perpendicular to B ಆದ್ರೆ ನಮಗೆ ಏನಾಗುತ್ತೆ 0 ಬರ್ತಾ ಹೋಗ್ತದೆ. so A is equals to 0, A is equals to 0 and B is equals to 0 ಆದ್ರೆ ನಮಗೆ ಏನು ಬರ್ತಾ ಹೋಗ್ತದೆ 0 ಆಗ್ತಾ ಹೋಗ್ತದೆ. ಇಲ್ಲಿ ಯಾಕೆ ನಾವು ಪರ್ಪೆಂಡಿಕ್ಯುಲರ್ ಇದ್ದಾಗ 0 ಆಗ್ತದಪ್ಪ ಅಂದ್ರೆ ಸೊ ನಮಗೆ ಗೊತ್ತಿದೆ ವೆಕ್ಟರ್ A dot vector B is equals to magnitude of A into magnitude of B into cos ನಮಗೆ ಏನಾಗುತ್ತೆ 90 ಡಿಗ್ರಿ ಬರ್ತಾ ಹೋಗ್ತದೆ. cos 90 ಡಿಗ್ರಿ ನಮಗೆ ಏನಾಗುತ್ತೆ 0 ಆಗೋದ್ರಿಂದ ವೆಕ್ಟರ್ A dot vector B is equals to ನಮಗೆ ಏನಾಗುತ್ತೆ 0 ಬರ್ತಾ ಹೋಗ್ತದೆ. ನೆಕ್ಸ್ಟ್ vector A dot B is equals to magnitude of A into magnitude of B if A and B are parallel with the same direction. ಅಂದ್ರೆ theta is equals ಆಗುತ್ತೆ ಇಲ್ಲಿ 0 ತಗೊಂಡಾಗ cos 0 ವ್ಯಾಲ್ಯೂ ನಮಗೆ ಏನು ಗೊತ್ತಿದೆ 1 ಅಂತ ಗೊತ್ತಿದೆ. ಹಾಗಾಗಿ ವೆಕ್ಟರ್ A dot vector B is equals to magnitude of A into magnitude of B ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಒನ್ ವೆಕ್ಟರ್ A dot vector B is equals ಅಂತ ಬರೀಬಹುದು ಮೈನಸ್ ಆಫ್ ವೆಕ್ಟರ್ A into vector B magnitude of A into magnitude of B if A and B are parallel with opposite direction ಆಗಿದೆ. that is theta is equals to 180 ಡಿಗ್ರಿ ಆಗಿದ್ರೆ ವೆಕ್ಟರ್ A dot vector B is equals ಅಂತ ಬರೀಬಹುದು ಮೈನಸ್ magnitude of A into magnitude of B ಅಂತೇಳಿ ಬರೀಬಹುದು. ನೆಕ್ಸ್ಟ್ ಫಿಫ್ತ್ ಒನ್ let theta be the angle between the vectors. Let theta be the angle between the vectors. Therefore cos theta is equals to A dot B divisible by magnitude of A into magnitude of B ಅಂತ ಬರೀಬಹುದು. ಯಾಕಂದ್ರೆ ನಮಗೆ ಗೊತ್ತಿದೆ ನೋನ್ ಫಾರ್ಮುಲಾ ಏನಿದೆ ವೆಕ್ಟರ್ A dot vector B is equals to magnitude of A into magnitude of B into ಏನು ಗೊತ್ತಿದೆ cos theta. ನಮಗೆ ಏನು ಬೇಕಾಗಿದೆ cos theta ಬೇಕಾದ್ರೆ ಏನು ಮಾಡ್ತಿದ್ದೀನಿ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ. vector A dot vector B is equals to magnitude of the vector A magnitude of the vector B is equals to cos theta ಆಗುತ್ತೆ. ಅದೇ ನಮಗೆ theta ಬೇಕಾಗಿರೋದ್ರಿಂದ we can write it as cos inverse of vector A dot vector B divisible by magnitude of A into magnitude of B ಆಗುತ್ತೆ. This is theta. ಓಕೆನಾ ಈ ಫಾರ್ಮುಲಾದ ನಾವೇನು ಮಾಡ್ಬೋದು ಆಂಗಲ್ ಬಿಟ್ವೀನ್ ಟೂ ವೆಕ್ಟರ್ಸ್ಗಳನ್ನ ನಾವೇನು ಮಾಡ್ಬೋದು ಫೈಂಡ್ ಔಟ್ ಮಾಡ್ತಾ ಹೋಗ್ಬೋದು. ರೈಟ್. ಸೊ ನೆಕ್ಸ್ಟ್
ಸೊ ಡಾಟ್ ಪ್ರಾಡಕ್ಟ್ ಅಲ್ಲಿ ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು ಬಿ ಡಾಟ್ ಎನ್ ಅಂದ್ರೆ ಏನಾಗುತ್ತೆ ಕಾಮ್ಯುಟೇಟಿವ್ ಲಾ ಹೋಲ್ಡ್ಸ್ ಆಗ್ತದೆ. ನೆಕ್ಸ್ಟ್ ಸೆವೆಂತ್ ಒನ್ ವೆಕ್ಟರ್ ಎ ಡಾಟ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಅಂತ ಬರೀಬಹುದು ಎ ಡಾಟ್ ಬಿ ಪ್ಲಸ್ ಎ ಡಾಟ್ ಸಿ ಅಂತ ಬರೀಬಹುದು. ದಟ್ ಇಸ್ ಡಿಸ್ಟ್ರಿಬ್ಯೂಟಿವ್ ಲಾ. ನೆಕ್ಸ್ಟ್ ಎಲ್ ಇಂಟು ವೆಕ್ಟರ್ ಎ ಇಂಟು ಎಂ ಇಂಟು ವೆಕ್ಟರ್ ಬಿ ನ ನೋಡಿ ಏನ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿರುವಂತಹ ಕಾನ್ಸ್ಟೆಂಟ್ ಎಲ್ ಎಂ ಕಾನ್ಸ್ಟೆಂಟ್ ಇದ್ರೆ ಎಲ್ ಎಂ ನ ಮಲ್ಟಿಪ್ಲೈ ಮಾಡ್ಕೋಬೇಕು, ವೆಕ್ಟರ್ಗೆ ಡಾಟ್ ಮಾಡಬೇಕು. ಸೊ ನೆಕ್ಸ್ಟ್ ಸೊ ದಿಸ್ ಇಸ್ ಇಂಪಾರ್ಟೆಂಟ್. ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಅಂತ ಬರೀಬಹುದು ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ನೆಕ್ಸ್ಟ್ ಒನ್ 10th ಒನ್ ವೆಕ್ಟರ್ ಎ ಪ್ಲಸ್ ಆರ್ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತ ಬರೆಯೋದು ವೆಕ್ಟರ್ ಎ ಪ್ಲಸ್ ಆರ್ ಮೈನಸ್ ಬಿ ಇಂಟು ವೆಕ್ಟರ್ ಎ ಪ್ಲಸ್ ಆರ್ ಮೈನಸ್ ಬಿ ಅಂತ ಬರೀಬಹುದು. ಅಗೇನ್ ಬೇಸಸ್ ಆರ್ ಸೇಮ್, ಪವರ್ಸ್ ಆರ್ ನಾವೇನ್ ಮಾಡಬಹುದು ಆಡ್ ಮಾಡಬಹುದು. ನೆಕ್ಸ್ಟ್ 11th ಒನ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ನ ನಾವೆಂತ ಬರೀಬಹುದು ವೆಕ್ಟರ್ ಎ ದಟ್ ಇಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಓಕೆನಾ ರೈಟ್. ನೆಕ್ಸ್ಟ್ ಒನ್ 12th ಒನ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಅಂತ ಬರೀಬಹುದು ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ 2 ಟೈಮ್ಸ್ ಆಫ್ ಎ ಡಾಟ್ ವೆಕ್ಟರ್ ಬಿ ಅಂತ ಬರೀಬಹುದು. ಸೇಮ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ತಿದ್ವಲ್ವಾ ಅದೇ ರೀತಿ. ನೆಕ್ಸ್ಟ್ 13th ಒನ್ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಅಂತ ಬರೀಬಹುದು ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಆಫ್ ವೆಕ್ಟರ್ ಎ ಡಾಟ್ ಬಿ ಅಂತೇಳಿ ಬರೀಬಹುದು. ನೆಕ್ಸ್ಟ್ 14th ಒನ್ magnitude of a plus b whole square is equal a plus b whole square plus magnitude of a minus b whole square na we can write it as 2 times of magnitude of a whole square plus magnitude of b whole square ಅಂತ ಬರೀಬಹುದು. ಸೊ ಇವೆಲ್ಲ ಪ್ರಾಪರ್ಟೀಸ್ ಯಾಕೆ ಹೇಳ್ತಿದ್ದೀನಪ್ಪ ಅಂದ್ರೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ 2 ಕ್ವಶನ್ಸ್ ಬರ್ತಾ ಹೋಗ್ತವೆ. ಸೊ ಹಂಗಾಗಿ ಸೊ ಈ ಪ್ರಾಪರ್ಟೀಸ್ ಎಲ್ಲ ನಿಮಗೆ ನೆನಪಿದ್ರೆ ಈಸಿಯಾಗಿ ನೀವೇನ್ ಮಾಡ್ತೀರಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅನ್ನ ಆನ್ಸರ್ ಮಾಡಲಿಕ್ಕೆ ಸೊ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ನೆಕ್ಸ್ಟ್ 15th ಅಂತ ತಗೋಣ. ವೆಕ್ಟರ್ magnitude of the vector a plus vector b whole square is equals to magnitude of a whole square plus magnitude of b whole square if and only if ಏನಾದಾಗ vector a and vector b are perpendicular to each other ಆಗಿದ್ದಾಗ. ಸೊ ನೆಕ್ಸ್ಟ್ ಒನ್ 16th ಒನ್. ಸೊ ಇದು ಇಂಪಾರ್ಟೆಂಟ್, ನಾವು ಈ ಪ್ರಾಪರ್ಟಿನ ಬಹಳ ಯೂಸ್ ಮಾಡ್ಕೊಳ್ತೀವಿ. if magnitude of vector a plus magnitude of the vector b plus magnitude of c whole square ಇದ್ರೆ we can read it as magnitude of b whole square plus magnitude of a whole square plus magnitude of c whole square plus 2 times of ಏನಂತ ಬರೀಬಹುದು a dot b plus b dot c plus c dot a ಅಂತೇಳಿ ಬರೀಬಹುದು. ಸೊ ನೆಕ್ಸ್ಟ್ ಒನ್. ಸೊ if a plus b plus c is equals to 0 ಆಗಿಬಿಟ್ರೆ then it implies that magnitude of a whole square plus magnitude of b whole square plus magnitude of c whole square plus 2 times of a dot b plus b dot c plus c dot a is equals to ಏನಂತ ಬರೀಬಹುದು 0 ಅಂತೇಳಿ ಬರೀಬಹುದು. ನೆಕ್ಸ್ಟ್ magnitude of vector a minus b magnitude of vector a minus vector b plus vector c whole square is equals to we can read as magnitude of b whole square plus magnitude of a whole square plus magnitude of c whole square ನಾವೆಂತ ಬರೆಯೋಣ minus 2 times of a dot b minus 2 times of b dot c plus 2 times of c dot a ಅಂತೇಳಿ ಬರೀಬಹುದು. ನೆಕ್ಸ್ಟ್ and last one magnitude of the vector a plus magnitude of the vector b plus magnitude of the vector c whole square is equals to ನಾವೇನಂತ ಬರೀಬಹುದು magnitude of b whole square plus magnitude of a whole square plus ಎಂತ ಬರೋಣ magnitude of c whole square if a perpendicular to b and b perpendicular to ಏನಾಗಿರಬೇಕು c ಆಗಿರಬೇಕು. ಓಕೆನಾ. ಸೊ ಹಾಗಾಗಿದ್ರೆ ನಮಗೆ ಈ ಪ್ರಾಪರ್ಟಿ ಏನಾಗುತ್ತೆ ಸೊ ಯೂಸ್ ಆಗ್ತಾ ಹೋಗ್ತದೆ. ನೆಕ್ಸ್ಟ್ ಒನ್ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಎ ಲೈನ್. ಸೊ ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಏನ್ ಹೇಳ್ತಾರೆ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಎ ಲೈನ್ ಅಂತ ಹೇಳ್ತಿದ್ದೀವಿ. ಸೊ ನೋಡ್ತಾ ಹೋಗೋಣ. ನಮಗೆ ಇಲ್ಲೊಂದು ಫಿಗರ್ ಕಾಣಿಸ್ತಾ ಇದೆ. ಲೆಟ್ ಅಸ್ ಕನ್ಸಿಡರ್ ಒನ್ ಲೈನ್ ದಟ್ ಈಸ್ ಎಲ್ ಅಂತ ಲೈನ್ ಕನ್ಸಿಡರ್ ಮಾಡ್ಕೊಂಡಿದ್ದೀನಿ ಅದಲ್ವಾ.
let so theta be the angle made by the vector A with the direction line L in anti-clockwise direction ತಗೊಳ್ಳೋಣ. Then the projection of vector A on L is a vector P such that ಏನಾಗುತ್ತೆ ನಮಗೆ magnitude of the vector P is equals to magnitude of A into cos theta ಆಗುತ್ತೆ by using the dot product ಮಾಡ್ಕೊಳ್ಳೋಣ. So direction of vector P is depends upon ಏನಾಗುತ್ತೆ A cos theta ಆಗ್ತಾ ಹೋಗ್ತದೆ. ಓಕೆನಾ? ಹಾಗಾದ್ರೆ then the vector P is called the projection vector and it is magnitude of P is simply called as a projection of the vector A ಅಂತ ಕರಿತಾ ಹೋಗ್ತೀವಿ on the line. So note ನೋಡೋಣ ಅದು ಹೆಂಗೆ ಬರುತ್ತೆ, ನಾವು ಹೆಂಗೆ ಸಾಲ್ವ್ ಮಾಡ್ಕೊಳ್ಬಹುದಪ್ಪ ಅಂತ ಹೇಳಿ. ಸೊ ನಾವೇನ್ ಮಾಡ್ಕೊಬಹುದು, ಕಾಸ್ ಥೀಟಾ ಡಿಫೈನ್ ಮಾಡ್ಕೊಂಡ್ರೆ ನಾವೇನ್ ಮಾಡ್ಕೊಳ್ಳೋಣ, ಎ ಸಿ ಬೈ ಬಿ ಎ ಬಿ ಅಂತ ಮಾಡ್ಕೊಳ್ಬಹುದು. ದೇರ್ ಫಾರ್ ಎ ಸಿ ಇಸ್ ಈಕ್ವಲ್ಸ್ ಟು ಎ ಬಿ ಕಾಸ್ ಥೀಟಾ ಆಯ್ತು. ದೇರ್ ಫಾರ್ ಇಲ್ಲೇನಿದೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಅಂತ ಇನ್ಸ್ಟೆಡ್ ಆಫ್ ಲೈನ್ ಐ ಆಮ್ ಟೇಕಿಂಗ್ ವೆಕ್ಟರ್ ಬಿ ತಗೊಂಡಿದ್ದೀನಿ. ಏನಾಗುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಕಾಸ್ ಥೀಟಾ ಆಗುತ್ತೆ. ವಿ ನೋ ದಟ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಆಗುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕಾಸ್ ಥೀಟಾ ಆಗುತ್ತೆ. ಇನ್ ದ ಪ್ಲೇಸ್ ಆಫ್ ನಾವೆಂತ ಬರೀಬಹುದು ಮ್ಯಾಗ್ನಿಟ್ಯೂಡ್ ಆಫ್ ಎ ಕಾಸ್ ಥೀಟಾದಲ್ಲಿ ನಾವೆಂತ ಬರೆಯೋಣ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಡಿವಿಸಿಬಲ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ವೆಕ್ಟರ್ ಬಿ ಅಂತ ಬರಿತಾ ಹೋಗ್ಬೋದು. ಹಾಗಾದ್ರೆ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ವೆಕ್ಟರ್ ಬಿ ಇಸ್ ಗಿವನ್ ಬೈ ಏನಾಗುತ್ತೆ ಎ ಡಾಟ್ ಬಿ ಡಿವಿಸಿಬಲ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಆಗುತ್ತೆ. ಸೊ ದಿಸ್ ಈಸ್ ದ ಇಂಪಾರ್ಟೆಂಟ್ ಫಾರ್ಮುಲಾ. ಓಕೆನಾ? ರೈಟ್. ಸೊ ನೆಕ್ಸ್ಟ್ ಒನ್, some properties of the projection. If theta is equals to 0 then the projection of A will be ಏನಾಗುತ್ತೆ A vector A ಆಗುತ್ತೆ. Next, if theta is equals to 180 degree then the projection of vector A ಏನಾಗುತ್ತೆ ನಮಗೆ minus A ನೇ ಆಗುತ್ತೆ. So if theta is equals to 90 degree to 70 degree then the projection of vector A will be ಏನಾಗುತ್ತೆ 0 vector ಆಗುತ್ತೆ. ಓಕೆನಾ? ರೈಟ್. ನೆಕ್ಸ್ಟ್ ಒನ್, ಫೋರ್ತ್ ಒನ್, let vector A is equals to a1 I cap, a2 j cap, a3 k cap, then its direction cosines ಏನು ಬರ್ತಾ ಹೋಗ್ತವೆ cos alpha is equals to a1 divisible by magnitude of a, cos beta is equals to a2 divisible by magnitude of a, cos gamma is equals to a3 divisible by magnitude of a ಆಗುತ್ತೆ. ಹಾಗಾದ್ರೆ ನೋಡಿ ಈಗ ಫಸ್ಟ್ ಒನ್ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಎ ಆನ್ ಎಕ್ಸ್ ಆಕ್ಸಿಸ್ ಏನಾಗುತ್ತೆ a1 ಆಗುತ್ತೆ. ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಎ ಆನ್ ವೈ ಆಕ್ಸಿಸ್ ಏನಾಗುತ್ತೆ a3 ಆಗುತ್ತೆ. ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಎ ಆನ್ ಝೆಡ್ ಆಕ್ಸಿಸ್ ಏನಾಗುತ್ತೆ a3 ಅಂತ ಹೋಗ್ತದೆ. ಹಾಗಾದ್ರೆ ನೆಕ್ಸ್ಟ್ ಲಾಸ್ಟ್ ಒನ್, ಇಫ್ ವೆಕ್ಟರ್ ಎ ಇಸ್ ದ ಯೂನಿಟ್ ವೆಕ್ಟರ್ ದೆನ್ ವೆಕ್ಟರ್ ಎ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಇನ್ ಟರ್ಮ್ಸ್ ಆಫ್ ಡೈರೆಕ್ಷನ್ ಕೋಸೈನ್ಸ್ ಆಫ್ ದಿ ವೆಕ್ಟರ್ ಎ ಆಸ್ ಹೆಂಗ್ ಬರೀಬಹುದು ಕಾಸ್ ಆಲ್ಫಾ ಇಂಟು ಐ ಕ್ಯಾಪ್, ಕಾಸ್ ಬೀಟಾ ಇಂಟು ಜೆ ಕ್ಯಾಪ್, ಕಾಸ್ ಗಾಮಾ ಇಂಟು ಏನ್ ಬರೀಬಹುದು ಕೆ ಕ್ಯಾಪ್ ಅಂತ ಬರಿತಾ ಹೋಗಬಹುದು. ಓಕೆನಾ? ರೈಟ್. ಸೊ ವಿಲ್ ಮೂವ್ ಆನ್ ಟು ದಿ ಪ್ರಾಬ್ಲಮ್ಸ್. So based on the dot product. Okay na? Here first question entire find the angle between the vectors A and vector B with magnitude √3 and A respectively having A dot B is equals ಏನು ಕೊಟ್ಟಿದ್ದಾರೆ square root of 6 ಅನ್ನು ಕೊಟ್ಟಿದ್ದಾರೆ. Okay na? We'll find out the solution. ಅಲ್ವಾ? ಏನು ಕೊಟ್ಟಿದ್ದಾರೆ ಗಿವನ್ ಫೈಂಡ್ ದ ಆಂಗಲ್ ಬಿಟ್ವೀನ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಯೂಸ್ ಮ್ಯಾಗ್ನಿಟ್ಯೂಡ್ ಅಂತ ಕೊಟ್ಟರೆ ಗಿವನ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಏನು ಕೊಟ್ಟಿದ್ದಾರೆ √3, ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಬಿ ಏನು ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ ಅಂಡ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ ಏನಂತ ಬರೀಬಹುದು 6 ಅಂತ ಬರೀಬಹುದು. ವಿ ನೋ ದಟ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಏನು ಫಾರ್ಮ್ ಆಗುತ್ತೆ magnitude of the vector A, magnitude of the vector B ಎಂತ ಬರೆಯೋಣ cos theta ಅಂತೇಳಿ ಬರೀಬಹುದು. ಅದಲ್ವಾ? ಸೊ ಫ್ರಮ್ ದಿಸ್ ವಿ ಕ್ಯಾನ್ ರೈಟ್ ಇಟ್ ಆಸ್ ಎಂತ ಬರೀಬಹುದು cos theta is equals to vector A dot vector B divisible by magnitude of A, magnitude of B ಅಂತ ಬರೀಬಹುದು. therefore cos theta is equals to vector A dot vector B ಅವರೇನು ಕೊಟ್ಟಿದ್ದಾರೆ ಸ್ಕ್ವೇರ್ ರೂಟ್ ಆಫ್ 6 ಕೊಟ್ಟಿದ್ದಾರೆ. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಏನು ಕೊಟ್ಟಿದ್ದಾರೆ ನಮಗೆ √3 ಕೊಟ್ಟಿದ್ದಾರೆ. ಅಗೇನ್ ವಿಲ್ ದೇ ಗಿವನ್ ಸೊ 2 ಅನ್ನ ಕೊಟ್ಟಿದ್ದಾರೆ.
ಹಾಗಾದ್ರೆ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಏನಾಗುತ್ತೆ, ಇದು ಇಲ್ಲಿ √3 ಇದೆ ಬರೋದ್ರಿಂದ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಸೊ √2/2 ಆಗೋದ್ರಿಂದ 2ನ √2 ಅಂತ ಬರೀಬಹುದು. √2 × √2 ಅಂತ ಬರ್ಕೊಂಡ್ರೆ ವಿಲ್ ಗೆಟಿಂಗ್ 1/√2 ಆಗುತ್ತೆ. ಹಾಗಾದ್ರೆ θ is equals to cos inverse of we can write as 1/√2 ಆದರೆ then θ is equals ನಮ್ಗೆ ಏನು ಬರ್ತದೆ π/4 ಆಗುತ್ತೆ. ಸೊ ದಿಸ್ is the required angle between the two vectors. Okay na? Right. Next question. Find the projection of the vector I plus 3j plus 7k cap on the vector 7i minus j cap plus 8k cap ಅಂತ ಹೇಳ್ತಾರೆ. Right. We'll find out the solution. ಸೊ ಈಗೇನ ಜಸ್ಟ್ ನಾವು ನೋಡಿದ್ವಿ ಪ್ರೊಜೆಕ್ಷನ್ ಆಫ್ ವೆಕ್ಟರ್ ಅಂತೇಳಿ. ಸೊ ಗಿವನ್ ಅಥವಾ ನಾವೇನು ತಗೋಣ, ಲೆಟ್ ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಡೋಣ. ವೆಕ್ಟರ್ ಸಮ್ ವೆಕ್ಟರ್ ನಾವು ಎ ಅಂತ ತಗೊಳ್ಳೋಣ, ಅನ್ನೋದರ್ ವೆಕ್ಟರ್ ಬಿ ಅಂತ ತಗೊಳ್ಳೋಣ. ಲೆಟ್ ವೆಕ್ಟರ್ ಎ is equals to I cap plus 3j cap plus 7k cap and vector b is equals to 7i cap minus j cap plus 8k cap ಅಂತ ತಗೊಳ್ತೀವಿ. ಹಾಗಾದ್ರೆ ಏನ್ ಕೇಳಿದ್ರೆ ಪ್ರೊಜೆಕ್ಷನ್ ಆಫ್ now projection of vector A on vector B is given by formula ಗೊತ್ತಿದೆ, is given by vector A dot vector B divisible by magnitude of the vector B ಬೇಕಾಗತ್ತೆ, ಹೌದಲ್ವಾ? ಹಾಗಾದ್ರೆ ಸೊ ನೋಡ್ಕೊಳ್ಳೋಣ. ವೆಕ್ಟರ್ ಎ ಏನು ಕೊಟ್ಟಿದ್ದಾರೆ, I cap plus 3j cap plus 7k cap. ಸೊ ಡಾಟ್ 7i cap minus j cap plus 8k cap. ಸೊ divisible by magnitude of b ಕೊಟ್ಟಿದ್ದಾರೆ square root of 7 whole square plus 1 whole, that is minus 1 whole square plus 8 whole square ಆಗುತ್ತೆ. ಹಾಗಾದ್ರೆ 1 × 7 ಏನಾಗುತ್ತೆ 7 ಬರುತ್ತೆ, 3 × -1 ಆಗುತ್ತೆ -3 ಆಗುತ್ತೆ, 7 × 8 ಸೊ ವಿಲ್ ಗೆಟಿಂಗ್ 56 ಆಗುತ್ತೆ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್, ಹೌದಲ್ವಾ, ಸ್ಕ್ವೇರ್ ರೂಟ್ ಆಫ್ 7 7 49 ಪ್ಲಸ್ 1 ಪ್ಲಸ್ ಸೊ ಏನಾಗುತ್ತೆ 64 ಆಗುತ್ತೆ. ಹಾಗಾದ್ರೆ 56 ಪ್ಲಸ್ 7 63 63 minus 3 ಹೋದ್ರೆ ನಮಗೇನು ಬರ್ತದೆ 60 ಬರುತ್ತೆ. ನೆಕ್ಸ್ಟ್ 49 ಪ್ಲಸ್ 1 50 50 ಪ್ಲಸ್ 64 ನಮಗೇನು ಬರುತ್ತೆ 114 ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ದ ಪ್ರೊಜೆಕ್ಷನ್ ಆಫ್ ದಿ ವೆಕ್ಟರ್ ಎ ಆನ್ ದಿ ವೆಕ್ಟರ್ ಬಿ ಆಗುತ್ತೆ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಫ್ vector a plus vector b dot vector a minus vector b is equals to 8 and magnitude of a is equals to 8 times of magnitude of b ಅಂತ ಕೊಟ್ಟಿದ್ದಾರೆ ಅಲ್ವಾ. ಹಾಗಾದ್ರೆ ಸೊಲ್ಯೂಷನ್ ಗಿವನ್ ಕೊಟ್ಟಿರೋದೇನು, magnitude of a is equals to 8 times of magnitude of b and ಏನು ಕೊಡ್ತಾರೆ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಆಗುತ್ತೆ. ಇಸ್ ಈ ಕ್ವಶನ್ ಕೊಡ್ತಾರೆ ನಮಗೆ 8 ಕೊಡ್ತಾರೆ. ಸೊ ಡಾಟ್ ಪ್ರಾಡಕ್ಟ್ ಮಾಡ್ತಾ ಹೋಗೋಣ. ಎ ಡಾಟ್ ಎ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ, ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ, ನೆಕ್ಸ್ಟ್ ಪ್ಲಸ್ ಇಂಟು ಪ್ಲಸ್ ಏನಾಗುತ್ತೆ ಬಿ ಡಾಟ್ ವೆಕ್ಟರ್ ಎ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ ಮೈನಸ್ ಬಿ ಡಾಟ್ ವೆಕ್ಟರ್ ಬಿ ಸಿ ಕ್ವಶನ್ ಆಗುತ್ತೆ 8 ಆಗುತ್ತೆ. ಹಾಗಾದ್ರೆ ನಮಗೆ ಗೊತ್ತಿದೆ ಸೊ ಡಾಟ್ ಪ್ರಾಡಕ್ಟ್ ಅಲ್ಲಿ ಕಾಂಪಿಟೇಟಿವ್ ಲಾ ವರ್ಡ್ಸ್ ಆಗುತ್ತೆ. ಎ ಡಾಟ್ ಬಿ ಸಿ ಈಕ್ವಲ್ಸ್ ಟು ಬಿ ಡಾಟ್ ಎ ಇರೋದ್ರಿಂದ ಇವೆರಡು ಟರ್ಮ್ ಏನಾಗುತ್ತೆ ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಏನೋ ನಾವೆಂತ ಬರೆಯುವುದು ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್
ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಅಂತ ಬರೀಬಹುದು 8 ಅಂತೇಳಿ ಬರೀಬಹುದು. ನೆಕ್ಸ್ಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಏನು ಕೊಡ್ತಾರೆ 8 ಟೈಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತ ಕೊಡ್ತಾರೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಏನಾಗುತ್ತೆ, ಸೊ 64 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಮೈನಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಅಂತ ಬರೀಬಹುದು 8 ಅಂತ ಬರೀಬಹುದು. ಹಾಗಾದ್ರೆ 64 ಅಲ್ಲಿ 1 ಹೋದ್ರೆ ಏನಾಗುತ್ತೆ 63 ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 8 ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ವಿಲ್ ಗೆಟಿಂಗ್ 8/63 ಬರ್ತಾ ಹೋಗ್ತದೆ ಅಲ್ವಾ. ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಸ್ ಈಕ್ವಲ್ಸ್ ಟು ವಿಲ್ ಗೆಟಿಂಗ್ ಸ್ಕ್ವೇರ್ ರೂಟ್ ಆಫ್ 8 ಏನಾಗುತ್ತೆ 63 ಬರ್ತಾ ಹೋಗ್ತದೆ. ಹಾಗಾದ್ರೆ ಸೊ 8 ನಾವು 4 2s 8 ಅಂತ ಬರ್ಕೊಂಡಾಗ ವಿ ಕ್ಯಾನ್ ರೈಟ್ ಇಟ್ ಆಸ್ 2√2 ಅಂತ ಬರಬಹುದು. ನೆಕ್ಸ್ಟ್ 63 ನ 9 7s ಬರೀಬಹುದು. ಹಾಗಾದ್ರೆ ಎಂತ ಬರೆಯೋಣ 3√7 ಅಂತೇಳಿ ಬರೀಬಹುದು. ದಿಸ್ ಇಸ್ ದ ವೆಕ್ಟರ್ ಬಿ ಅಂತ ಬಂದಿದೆ. ಹಾಗಾದ್ರೆ ನಮ್ಗೆ ಏನು ಕೇಳಬೇಕೀಗ, ವಿ ಹ್ಯಾವ್ ಟು ಫೈಂಡ್ ಔಟ್ ವೆಕ್ಟರ್ ಎ. ದೇರ್ಫೋರ್ ಮ್ಯಾಗ್ನಿಟ್ಯೂಡ್ ಆಫ್ ದಿ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಏನು 8 ಟೈಮ್ಸ್ ಆಫ್ 2√2 ಡಿವಿಸಿಬಲ್ ಬೈ 3√7. ಹಾಗಾದ್ರೆ ಸೊ ಏನಾಗುತ್ತೆ 16√2 ಡಿವಿಸಿಬಲ್ ಬೈ 3√7 ಆಗುತ್ತೆ. ಸೊ ದಿಸ್ ಈಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಎ. So next one, find magnitude of x if for a unit vector a x minus vector x minus vector a dot x vector x plus vector a is equals to ಏನಾಗುತ್ತೆ 12 ಆಗುತ್ತೆ. A solution, vector a minus vector a dot vector x ಪ್ಲಸ್ ವೆಕ್ಟರ್ ಎ ಇಸ್ ಈಕ್ವಲ್ಸ್ ನಮ್ಗೆ ಏನು ಕೊಡ್ತಾರೆ 12 ಅಂತ ಕೊಟ್ಟಿದ್ದಾರೆ. ಸೊ ಫೈಂಡ್ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಫಾರ್ ಇಫ್ ಫಾರ್ ಎ ಯೂನಿಟ್ ವೆಕ್ಟರ್ ಅಂತ ಕೇಳಿದರೆ ಗಿವನ್ ಅಂಡ್ ಆಲ್ಸೋ ಗಿವನ್ ಏನಾಗುತ್ತೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ಸ್ ಬಂದಂಗೆ 1 ಬಂದಂಗೆ. ಹಾಗಾದ್ರೆ ಎಕ್ಸ್ ಮೈನಸ್ ಎ ವಿಲ್ ಗೋ ಫಾರ್ ಡಾಟ್ ಪ್ರಾಡಕ್ಟ್ ವೆಕ್ಟರ್ ಎಕ್ಸ್ ಡಾಟ್ ವೆಕ್ಟರ್ ಎಕ್ಸ್ ನೆಕ್ಸ್ಟ್ ಪ್ಲಸ್ vector x dot vector a next minus vector a dot vector x minus plus into minus minus vector a dot vector a is equals to ನಮಗೆ ಏನು ಬರ್ತಾ ಹೋಗ್ತದೆ 12 ಬರ್ತಾ ಹೋಗ್ತದೆ. ಹಾಗಾದ್ರೆ ವೆಕ್ಟರ್ ಅಲ್ಲಿ ಕಾಂಬಿನೇಟಿವ್ ಎಲ್ಲ ವರ್ಡ್ಸ್ ಆಗುತ್ತೆ. ಇದರಿಂದ ಬರೆಯುವುದು mod x ಹೋಲ್ ಸ್ಕ್ವೇರ್ ಮೈನಸ್ mod a ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ 12 ಬರ್ತಾ ಹೋಗಿದೆ. ಅವ್ರೇನು ಕೊಡ್ತಾರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಯೂನಿಟ್ ವೆಕ್ಟರ್ ಅಂತ ಕೊಟ್ಟಿದ್ದಾರೆ. ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಮೈನಸ್ 1 ಇಸ್ ಈಕ್ವಲ್ಸ್ ಟು 12 ಆಗುತ್ತೆ. ಮ್ಯಾಗ್ನಿಟ್ಯೂಡ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ವಿಲ್ ಗೆಟಿಂಗ್ 13 ಆದರೆ mod x ಇಸ್ ಈಕ್ವಲ್ಸ್ ಟು ವಿಲ್ ಗೆಟಿಂಗ್ ಸ್ಕ್ವೇರ್ ರೂಟ್ ಆಫ್ 13 ಬರ್ತಾ ಹೋಗ್ತದೆ. ಸೊ ದಿಸ್ ಈಸ್ ದ ರಿಕ್ವೈರ್ಡ್ ಆನ್ಸರ್. ನೆಕ್ಸ್ಟ್ ಒನ್, vector a is equals to 2i plus 2j plus 3k cap, vector b is equals to minus i plus 2j plus k cap, and c is equals to 3i plus j are such that vector a plus lambda times of vector b is perpendicular to vector c, then find the value of lambda. ಅಲ್ವಾ, ಇಲ್ಲಿ ನೋಡಿ ಈಗ ಏನಂತ ಹೇಳ್ತಾರೆ ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ವೆಕ್ಟರ್ ಬಿ ಈಸ್ ಪರ್ಪೆಂಡಿಕ್ಯುಲರ್ ಟು ಸಿ ಅಂತ ಹೇಳ್ತಾರೆ. ಇಲ್ಲೊಂದು ನಮಗೆ ಒಂದು ಕಂಡೀಷನ್ ಕಟ್ಟಿದ್ದಾರೆ. ಪರ್ಪೆಂಡಿಕ್ಯುಲರ್ ಅಂತ ಹೇಳ್ತಾರೆ. ನಮಗೆ ಗೊತ್ತಿದೆ ವೆಕ್ಟರ್ ಎ ಈಸ್ ಪರ್ಪೆಂಡಿಕ್ಯುಲರ್ ಟು ವೆಕ್ಟರ್ ಬಿ ಆದರೆ ಅವುಗಳ ಡಾಟ್ ಪ್ರಾಡಕ್ಟ್ ಏನಾಗುತ್ತೆ ಜಿ ಕೋಸ್ ಏನಾಗುತ್ತೆ 0 ಆಗುತ್ತೆ. ಓಕೆನಾ. ಹಾಗಾದ್ರೆ ನಮ್ಗೆ ಏನು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳೋಣ. ಫಸ್ಟ್ ಗಿವನ್ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು 2i cap plus 2j cap plus 3k cap. Next vector b is equals to minus I cap plus 2j cap plus k cap. Next vector c is equals to 3i cap plus j cap. ಸೊ ನಾವೇನು ಫೈಂಡ್ ಮಾಡ್ಬೇಕೀಗ a ಪ್ಲಸ್ ಲ್ಯಾಂಬ್ಡಾ ವೆಕ್ಟರ್ b ಅನ್ನ ಫೈಂಡ್ ಮಾಡ್ಕೊಳ್ಳೋಣ.
ಓಕೆನಾ. ಸೊ ನಾವು ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ವೆಕ್ಟರ್ ಬಿ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ವೆಕ್ಟರ್ ಎ ಅಂದ್ರೆ ಏನಿದೆ, 2i ಪ್ಲಸ್ 2j ಪ್ಲಸ್ 3k ಪ್ಲಸ್ ಲ್ಯಾಂಬ್ಡಾ ಟೈಮ್ಸ್ ಆಫ್ ಬಿ ವೆಕ್ಟರ್ ಏನೋ ಮೈನಸ್ i ಪ್ಲಸ್ 2j ಪ್ಲಸ್ ಏನಾಗುತ್ತೆ ಕೆ ಆಗುತ್ತೆ. ಹಾಗಾದ್ರೆ ನಾವೇನ್ ಮಾಡ್ತಾ ಹೋಗ್ತೀನಿ ಈಗ, i ಕ್ಯಾಪ್ ಸಪರೇಟ್ ಮಾಡ್ಕೊಂಡ್ಬಿಡೋಣ, ಕೆ ಕ್ಯಾಪ್ಗೆ ಜೆ ಕ್ಯಾಪ್ಗೆ ಸಪರೇಟ್ ಮಾಡ್ಕೊಂಡ್ಬಿಡೋಣ. ಹಾಗಾದ್ರೆ ಏನಾಗುತ್ತೆ, ಇಲ್ಲಿ 2i ಇದೆ, ಲ್ಯಾಂಬ್ಡಾ ಮೈನಸ್ i ಇದೆ. ಟೇಕ್ i ಆಸ್ ಎ ಕಾಮನ್ ಔಟ್, ವಿಲ್ ಗೆಟಿಂಗ್ 2 ಮೈನಸ್ ಲ್ಯಾಂಬ್ಡಾ ಇಂಟು ಏನಾಗುತ್ತೆ i ಬರ್ತಾ ಹೋಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಪ್ಲಸ್ 2 ಪ್ಲಸ್ 2 ಲ್ಯಾಂಬ್ಡಾ ಇಂಟು ಏನಾಗುತ್ತೆ ಜೆ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಪ್ಲಸ್ 3 ಪ್ಲಸ್ ಲ್ಯಾಂಬ್ಡಾ ಇಂಟು ನಾವೇನ್ ಮಾಡಬಹುದು ಕೆ ಅಂತ ಬರೀಬಹುದು. ಸೊ ದಿಸ್ ಇಸ್ ಈಕ್ವಲ್ಸ್ ಟು ನಮಗೆ ಏನಾಗ್ತದೆ ಎ ಪ್ಲಸ್ ಲ್ಯಾಂಬ್ಡಾ ವೆಕ್ಟರ್ ಬಿ ಆಗ್ತಾ ಹೋಗ್ತದೆ. ಓಕೆನಾ. ಅವ್ರು ಏನಂತ ಹೇಳಿದ್ರೆ, ಸಿನ್ಸ್ ಎ ಪ್ಲಸ್ ಬಿ, ಸಿನ್ಸ್ ಎ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಏನ್ ಕೊಟ್ಟಿದ್ದಾರೆ, ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದ್ದಾರೆ. ಇಫ್ ವೆಕ್ಟರ್ ಎ ಪ್ಲಸ್ ಲ್ಯಾಂಬ್ಡಾ ವೆಕ್ಟರ್ ಬಿ ಈಸ್ perpendicular to vector C ಅಂದ್ರೆ therefore vector A plus lambda vector B dot vector C is equals ಆಯ್ತು 0 ಆಗ್ತದೆ. ಹಾಗಾದ್ರೆ ಏನ್ ಮಾಡಬಹುದು ನಾವು, 2 minus lambda into I cap plus 2 plus 2 lambda into J cap plus 3 plus lambda into K cap of the vector dot C vector ನಮಗೆ ಏನು ಕೊಟ್ಟಿದ್ದಾರೆ, 3i plus j cap ಕೊಟ್ಟಿದ್ದಾರೆ, is equals to 0 ಆಗುತ್ತೆ. ಓಕೆನಾ. ಹಾಗಾದ್ರೆ ನಾವೇನ್ ಮಾಡ್ಬೇಕು ಈಗ, i ಡಾಟ್ i ಗೆ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. 2 ಮೈನಸ್ ಲ್ಯಾಂಬ್ಡಾ ಇಂಟು 3 ಏನಾಗುತ್ತೆ, 3 ಟೈಮ್ಸ್ ಆಫ್ 2 ಮೈನಸ್ ಲ್ಯಾಂಬ್ಡಾ, i ಡಾಟ್ i ಏನಾಗುತ್ತೆ 1 ಬರ್ತಾ ಹೋಗ್ತದೆ. ನೆಕ್ಸ್ಟ್ ಯಾವುದೇ ಮಲ್ಟಿಪ್ಲೈ ಮಾಡಿದ್ರೆ 0 ಆಗುತ್ತೆ. ನೆಕ್ಸ್ಟ್ ಪ್ಲಸ್, ಸೊ ರಿಮೈನಿಂಗ್ ಏನಾಗುತ್ತೆ ಇಲ್ಲಿ j ಕ್ಯಾಪ್ ಮಾಡಿದ್ರೆ 1 ಬರ್ತದೆ. 2 ಪ್ಲಸ್ ವಿಲ್ ಗೆಟಿಂಗ್ 2 ಲ್ಯಾಂಬ್ಡಾ. ಸೊ ನೆಕ್ಸ್ಟ್ ಏನು ಬರುತ್ತೆ, ಜೆ ಡಾಟ್ ಜೆ 1 ಬರ್ತದೆ. ಕೆ ವೆಕ್ಟರ್ ಕಾಂಪೊನೆಂಟ್ ಇರೋದ್ರಿಂದ ಇಲ್ಲಿ 0 ತಗೊಂಡ್ರೆ 0 ಇಂಟು ಎನಿಥಿಂಗ್ ಏನಾಗುತ್ತೆ 0 ಆಗೋದ್ರಿಂದ, ಸೊ ದಿಸ್ ಇಸ್ ಈಕ್ವಲ್ಸ್ ಏನಾಗುತ್ತೆ 0 ಆಗುತ್ತೆ. ಹಾಗಾದ್ರೆ ವಿಲ್ ಗೆಟಿಂಗ್, ಸೊ 6 ಮೈನಸ್ 3 ಲ್ಯಾಂಬ್ಡಾ ಪ್ಲಸ್ 2 ಪ್ಲಸ್ 2 ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 0 ಆಗುತ್ತೆ. ಸೊ ಮೈನಸ್ 3 ಲ್ಯಾಂಬ್ಡಾ ಮೈನಸ್ 2 ಲ್ಯಾಂಬ್ಡಾ ತಗೊಂಡಾಗ ನಮಗೆ ಲ್ಯಾಂಬ್ಡಾ ಬರುತ್ತೆ. 6 ಪ್ಲಸ್ 2 ಏನಾಗುತ್ತೆ 8 ಬಂದರೆ, ಆ ಕಡೆ ಹೋದರೆ ಮೈನಸ್ 8 ಆಗುತ್ತೆ. ಸೊ ಮೈನಸ್ 8 ಇಲ್ಲಿ ಕ್ಯಾನ್ಸಲ್, ಮೈನಸ್ ಕ್ಯಾನ್ಸಲ್ ಆದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಏನು ಬರ್ತಾ ಹೋಗ್ತದೆ 8 ಬರ್ತಾ ಹೋಗ್ತದೆ. ಹೆನ್ಸ್ ರಿಕ್ವೈರ್ಡ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಈಸ್ 8 ಆದರೆ ನಮಗೆ ಈ ಕಂಡೀಷನ್ ನಮಗೆ ಗೊತ್ತಾಗಬೇಕು. ರೈಟ್, we'll move to the next problem. If vector A, vector B, vector C are unit vector such that vector A plus vector B plus vector C is equals to 0, find the value of vector A dot vector B plus vector B dot vector C plus vector C dot vector A. ಸೊ ಈಗಿನ ನಾವು ಇಂಟಲ್ಲಿ ನೋಡಿದ್ವಿ ಅಲ್ವಾ, ಏನು ಕೊಟ್ಟಿದ್ದಾರೆ ಗಿವನ್. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಏನು ಕೊಟ್ಟಿದ್ದಾರೆ ಇಲ್ಲಿ 1 ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಏನು ಕೊಟ್ಟಿದ್ದಾರೆ 1 ಕೊಟ್ಟಿದ್ದಾರೆ. ಅಂಡ್ ಅಗೇನ್ ಏನು ಕೊಟ್ಟಿದ್ದಾರೆ, ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ 0 ಕೊಟ್ಟಿದ್ದಾರೆ. ಹಾಗಾದ್ರೆ ನಮಗೆ ಇಲ್ಲೊಂದು ಹಿಂಟ್ ಬರ್ಸಿದೆ. ಸೊ ಇಫ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಇಸ್ ಈಕ್ವಲ್ಸ್ ಟು 0 ಎಲ್ಲಿದೆ, ಇಲ್ಲಿದೆ ನೋಡಿ 17th ಒನ್. ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಪ್ಲಸ್ ವೆಕ್ಟರ್ ಸಿ ಇಸ್ ಈಕ್ವಲ್ಸ್ ಟು 0 ಆದರೆ ಏನಂತ ತಗೊಳ್ಬಹುದು ನಾವು, ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಪ್ಲಸ್ magnitude of c whole square plus 2 times of a dot b plus b dot c plus c dot a is equals ಆಗುತ್ತೆ 0 ಆಗುತ್ತೆ. ಅದನ್ನ ಇಲ್ಲಿ ಈಗ ಏನು ಮಾಡೋಣ, ಯೂಸ್ ಮಾಡ್ತಾ ಹೋಗೋಣ. therefore ಏನಾಗುತ್ತೆ, magnitude of a whole square plus magnitude of b whole square
ವಿ ನೋ ದಟ್ ಅಂತ ಬರ್ಬಿಡೋಣ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಹೋಲ್ ಸ್ಕ್ವೇರ್ ಅಥವಾ a plus b plus c is equals to 0. This implies that so plus 2 times of vector a dot vector b plus vector b dot vector c plus vector c dot vector a is equals to ಏನಾಯ್ತು 0 ಆಯ್ತು. ಮ್ಯಾಗ್ನಿಟ್ಯೂಡ್ ಆಫ್ a ಹೋಲ್ ಸ್ಕ್ವೇರ್ 1 plus 1 plus 1 plus 2 times ಆಫ್ ಏನು ಬರುತ್ತೆ ವೆಕ್ಟರ್ a dot vector b plus vector b dot vector c plus vector c dot vector a is equals to 0 ಆಗುತ್ತೆ. ಹಾಗಾದ್ರೆ 1 plus 1 plus 1 ಆಗುತ್ತೆ 3 ಆಗುತ್ತೆ. 2 times of vector a dot vector b plus vector b dot vector c plus vector c dot vector a is equals to ಸೊ ನಮಗೆ ಏನು ಬರ್ತದೆ ಇಲ್ಲಿ ಪ್ಲಸ್ 3 ಆಗುತ್ತೆ, ಈ ಕಡೆ ಬಂದರೆ ಮೈನಸ್ 3 ಆಗುತ್ತೆ. therefore vector a dot vector b plus vector b dot vector c plus vector c dot vector a is equals to minus 3/2 ಆಗುತ್ತೆ. So this is the value. The next one, show that the point a of 1 comma 2 comma 7 b of 2 comma 6 comma 3 and c of 3 comma 10 comma minus 1 are collinear ಅಂತ ಹೇಳ್ತಾರೆ. ಸೊ 3 ಪಾಯಿಂಟ್ಸ್ ಏನಾಗಿದ್ದಾವೆ ಇಲ್ಲಿ ಕೊಲಿನಿಯರ್ ಅಂತ ಹೇಳ್ತಿದ್ದಾರೆ. ಅದರ ಯಾವ ರೀತಿ ಶೋ ಮಾಡಬಹುದು ಇನ್ ವೆಕ್ಟರ್ಸ್ ಅಲ್ಲಿ? ಇಟ್ ಮೀನ್ಸ್ ಏನಂತ ಅರ್ಥ, 3 ಪಾಯಿಂಟ್ಸ್ ಇದಾವೆ. ಈ 3 ಪಾಯಿಂಟ್ಸ್ ಏನಂತ ಶೋ ಮಾಡಬೇಕು, ಕೊಲಿನಿಯರ್ ಅಂತ ಶೋ ಮಾಡಬೇಕು. ಕೊಲಿನಿಯರ್ ಅಂತ ಶೋ ಮಾಡ್ಬೇಕಂದ್ರೆ ಏನ್ ಮಾಡಬೇಕು, ಸೊ ದೀಸ್ 3 ಪಾಯಿಂಟ್ಸ್ ಲೈಸ್ ಆನ್ ಎ ಸೇಮ್ ಲೈನ್ ಅಂತೇಳಿ ಶೋ ಮಾಡ್ತಾ ಹೋಗ್ಬೇಕು. ಅದನ್ನ ಹೆಂಗ್ ಶೋ ಮಾಡ್ತಾ ಹೋಗೋಣ? ಸೊ ಎ ಬಿ ಲೆಂತ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಬಿ ಸಿ ಲೆಂತ್ ಅನ್ನ ಫೈಂಡ್ ಮಾಡ್ಕೊಳ್ಳೋಣ, ನೆಕ್ಸ್ಟ್ ಏನ್ ಮಾಡ್ಕೊಳ್ಳೋಣ, ಎ ಸಿ ಲೆಂತ್ ಅನ್ನ ಫೈಂಡ್ ಮಾಡ್ಕೊಳ್ಳೋಣ. therefore length of AC is equals to sum of the length of AB plus BC ಆದ್ರೆ then ABC are collinear, otherwise it is not collinear. moreover ಇಲ್ಲಿ ಏನಂತ ಹೇಳಿದ್ರೆ show that ಅಂತ ಹೇಳಿದ್ರೆ, so we have to show the given 3 points are collinear. okay na? Write a solution. The given points are a of 1 comma 2 comma 7, b of 2 comma 6 comma 3 and c of 3 comma 10 comma minus 1. ಅದಲ್ವಾ? ಏನು ಮಾಡ್ತಾ ಹೋಗ್ತೇನಪ್ಪ ಅಂದ್ರೆ ಈಗ ಫಸ್ಟ್ಗೆ ಎ ಬಿ ವೆಕ್ಟರ್ ಫೈಂಡ್ ಮಾಡ್ಕೊಳ್ಳೋಣ. ಎ ಬಿ ಅಂದ್ರೆ ಏನಿದೆ ನಮಗೆ ಒ ಬಿ ಮೈನಸ್ ಒ ಎ ವೆಕ್ಟರ್. ಹಾಗಾದ್ರೆ ಒ ಬಿ ಅಂದ್ರೆ ನಾವೆಂತ ಬರ್ಕೊಳ್ತೀವಿ ಇಲ್ಲಿ 2 ಐ ಕ್ಯಾಪ್ ಪ್ಲಸ್ 6 ಜೆ ಕ್ಯಾಪ್ ಮೈನಸ್ 3 ಕೆ ಕ್ಯಾಪ್ ಆಫ್ ಮೈನಸ್ ಆಫ್ ಎಂತ ಬರ್ಕೊಳ್ಬೋದು ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಪ್ಲಸ್ 7 ಕೆ ಕ್ಯಾಪ್ ಅಂತ ಬರೀಬೋದು. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ 2 ಮೈನಸ್ 1 ಏನಾಗುತ್ತೆ ನಮಗೆ 1 ಬರುತ್ತೆ. ನೆಕ್ಸ್ಟ್ 6 ಮೈನಸ್ 2 ಮಾಡಿದಾಗ ನಮಗೇನು ಬರುತ್ತೆ ಪ್ಲಸ್ 4 ಜೆ ಬರ್ತದೆ. ಮೈನಸ್ 3 ಮೈನಸ್ 7 ಮಾಡಿದಾಗ ಏನಾಗುತ್ತೆ ಮೈನಸ್ 10 ಕೆ ಕ್ಯಾಪ್ ಬರ್ತಾ ಹೋಗ್ತದೆ. ಅದಲ್ವಾ? ಸೊ ನೋಡೋಣ, ಎ ಬಿ ವೆಕ್ಟರ್ನ ಫೈಂಡ್ ಮಾಡ್ಕೊಂಡಾಗ ನಮಗೇನು ಬರ್ತಾ ಹೋಗ್ತದೆ ಒ ಬಿ ವೆಕ್ಟರ್ ಮೈನಸ್ ಒ ಸಿ ವೆಕ್ಟರ್ 2 6 3. ನೆಕ್ಸ್ಟ್ ಏನಿದೆ 1 2 7 ಇದೆ. ಒನ್ ಕಮ 2 ಕಮ 7 3 ಕಮ 10 ಕಮ ಮೈನಸ್ 1 ಇದೆ. ನೆಕ್ಸ್ಟ್ ವಿಲ್ ಫೈಂಡ್ ಔಟ್ a BC. BC ಫೈಂಡ್ ಮಾಡ್ಕೊಳ್ಳೋಣ. BC ಅಂದ್ರೆ ಏನು ಮಾಡ್ಕೊಳ್ತೀವಿ ಒ ಸಿ ವೆಕ್ಟರ್ ಮೈನಸ್ ಒ ಬಿ ವೆಕ್ಟರ್. ಹಾಗಾದ್ರೆ ಒ ಸಿ ವೆಕ್ಟರ್ ಅಂದ್ರೆ ಏನು 3 ಐ ಕ್ಯಾಪ್ ಪ್ಲಸ್ 10 ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಮೈನಸ್ ಬಿ ವೆಕ್ಟರ್ ಅಂದರೆ 2 ಐ ಕ್ಯಾಪ್ ಪ್ಲಸ್ 6 ಜೆ ಕ್ಯಾಪ್ ಪ್ಲಸ್ 3 ಕೆ ಕ್ಯಾಪ್ ಇದೆ. ಹಾಗಾದ್ರೆ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ 3 ಮೈನಸ್ 2 ಮಾಡ್ಕೊಂಡಾಗ
ವಿಲ್ ಗೆಟ್ ಐ ಕ್ಯಾಪ್ ಪ್ಲಸ್ 10k ಕ್ಯಾಪ್ ಮೈನಸ್ 6k ಕ್ಯಾಪ್ ಮಾಡಿದಾಗ ವಿಲ್ ಗೆಟ್ ಪ್ಲಸ್ 4 ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಮೈನಸ್ 3 ಕ್ಯಾಪ್ ಮಾಡಿದಾಗ ಮೈನಸ್ ವಿಲ್ ಗೆಟ್ 4k ಕ್ಯಾಪ್ ಬರ್ತಾ ಹೋಗ್ತದೆ. ಒ ಬಿ ವೆಕ್ಟರ್ ಅಂದ್ರೆ ಸಾರಿ ಇಲ್ಲಿ ಪ್ಲಸ್ ಬರ್ಕೊಳ್ಳೋಣ. ಪ್ಲಸ್ ಬರ್ಕೊಳ್ಳೋದ್ರಿಂದ ನಮಗೆ ಇಲ್ಲಿ 4 ಬರುತ್ತೆ. ನಾವು ಇಲ್ಲಿ ಮೈನಸ್ ಬರ್ಕೊಂಡಿದ್ವಲ್ವಾ, ಮಿಸ್ಟೇಕ್ ಆಗಿದೆ. ಇಲ್ಲಿ ಪ್ಲಸ್ 3 ಪ್ಲಸ್ 3 ಬರ್ಕೊಳ್ಳೋಣ. ನೆಕ್ಸ್ಟ್ ಸೊ ಬಿ ಸಿ ಆಯ್ತು, ಎ ಬಿ ಫೈಂಡ್ ಮಾಡ್ಕೊಂಡ್ವಿ, ಬಿ ಸಿ ಫೈಂಡ್ ಔಟ್ ಮಾಡ್ಕೊಂಡ್ವಿ. ನಾವು ವಿಲ್ ಫೈಂಡ್ ಔಟ್ ಎ ಸಿ ವೆಕ್ಟರ್. ಎ ಸಿ ವೆಕ್ಟರ್ ಅಂದ್ರೆ ಏನು? ಓ ಸಿ ವೆಕ್ಟರ್ ಮೈನಸ್ ಓ ಎ ವೆಕ್ಟರ್ ಅಂತ ಬರ್ಕೊಳ್ಳೋಣ. ಓ ಸಿ ವೆಕ್ಟರ್ ಅಲ್ವಾ, ಓ ಸಿ ವೆಕ್ಟರ್ ಅಂದ್ರೆ ಏನಾಗುತ್ತೆ? 3 ಐ ಕ್ಯಾಪ್ ಪ್ಲಸ್ 10 ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಮೈನಸ್ ಆಫ್. ಓ ಎ ವೆಕ್ಟರ್ ಅಂದ್ರೆ ಏನಿದೆ? ಐ ಕ್ಯಾಪ್ ಪ್ಲಸ್ 2 j cap plus 7 k cap is equals to, so 3 minus 1 ಏನು ಬರ್ತದೆ? ಸೊ 2 i cap ಆಗುತ್ತೆ. ನೆಕ್ಸ್ಟ್ 10 minus 2 ಬಂದ್ರೆ ಏನು ಬರುತ್ತೆ? 8 j cap ಆಗುತ್ತೆ. ಮೈನಸ್ k cap ಮೈನಸ್ 7 k cap ಆದ್ರೆ ವಿಲ್ ಗೆಟಿಂಗ್ ಮೈನಸ್ 8 k cap ಆಗುತ್ತೆ. ಹಾಗಾದ್ರೆ ನಾವೇನು ಫೈಂಡ್ ಮಾಡ್ಬೇಕು? ಈಗ ಲೆಂತ್ ಅನ್ನು ಫೈಂಡ್ ಮಾಡ್ಕೊಳ್ಬೇಕು. ದೇರ್ ಫೋರ್ ಲೆಂತ್ ಅನ್ನು ಫೈಂಡ್ ಮಾಡ್ಕೋಬೇಕಂದ್ರೆ ಏನು? ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಫೈಂಡ್ ಮಾಡ್ಕೋಬೇಕು. ಮ್ಯಾಗ್ನಿಟ್ಯೂಡ್ ಆಫ್ ಎ ಬಿ ಏನಾಗುತ್ತೆ? 1 ಹೋಲ್ ಸ್ಕ್ವೇರ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 4 ಹೋಲ್ ಸ್ಕ್ವೇರ್ ಆಗುತ್ತೆ ಅಲ್ವಾ. ಸೊ ದಿಸ್ ಇಸ್ ಈಕ್ವಲ್ ಸ್ಕ್ವೇರ್ ರೂಟ್ ಆಫ್ 16 ಪ್ಲಸ್ 1 ಆದ್ರೆ ವಿಲ್ ಗೆಟಿಂಗ್ ಸ್ಕ್ವೇರ್ ರೂಟ್ ಆಫ್ 23 ಆಗುತ್ತೆ. ರೈಟ್. ಅದೇ ರೀತಿಯಾಗಿ ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಬಿ ಸಿ ಫೈಂಡ್ ಮಾಡ್ಕೊಂಡು, ಮ್ಯಾಗ್ನಿಟ್ಯೂಡ್ ಆಫ್ ದ ವೆಕ್ಟರ್ ಬಿ ಸಿ ಏನಾಗುತ್ತೆ? 1 ಹೋಲ್ ಸ್ಕ್ವೇರ್ ಅಗೇನ್ ಪ್ಲಸ್ 4 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 4 ಹೋಲ್ ಸ್ಕ್ವೇರ್ ತಗೊಂಡಾಗ ಸಾರಿ ಇಲ್ಲಿ 33 ಬರ್ತದೆ. ಸೊ ಅಗೇನ್ ಸ್ಕ್ವೇರ್ ರೂಟ್ ಆಫ್ 16 ಪ್ಲಸ್ 1 ಮಾಡಿದಾಗ ಅಗೇನ್ ವಿಲ್ ಗೆಟಿಂಗ್ ಸ್ಕ್ವೇರ್ ರೂಟ್ ಆಫ್ ವಿಲ್ ಗೆಟಿಂಗ್ 33 ಬರ್ತದೆ. ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಸಿ ಫೈಂಡ್ ಮಾಡ್ಕೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ ಏನಾಗುತ್ತೆ? 2 ಹೋಲ್ ಸ್ಕ್ವೇರ್ ಪ್ಲಸ್ 8 ಹೋಲ್ ಸ್ಕ್ವೇರ್ ಪ್ಲಸ್ ಮೈನಸ್ 8 ಹೋಲ್ ಸ್ಕ್ವೇರ್ ಆಗುತ್ತೆ. ಸೊ ವಿರ್ ಗೆಟಿಂಗ್ ಸ್ಕ್ವೇರ್ ರೂಟ್ ಆಫ್ ಏನು ಬರ್ತದೆ? ನಮಗೆ 132 ಬರ್ತದೆ. ಹಾಗಾದರೆ ಇದನ್ನು ಮಲ್ಟಿಪಲ್ ಆಫ್ 3ಯಲ್ಲಿ ಬರೀಬಹುದಾ? ಸೊ 4 ಇಂಟು 33 ಸಹ ನಮ್ಗೆ ಏನು ಬರ್ತಾ ಹೋಗುತ್ತೆ? 132 ಬರ್ತಾ ಹೋಗ್ತದೆ. ಹಾಗಾದರೆ ವಿ ಕ್ಯಾನ್ ರಿಡ್ ಆಸ್ 2 ಟೈಮ್ಸ್ ಆಫ್ 33 ಅಂತ ಬರೀಬಹುದು. ದೇರ್ ಫೋರ್ ಸೊ ಮ್ಯಾಗ್ನಿಟ್ಯೂಡ್ ಆಫ್ ದಟ್ ಇಸ್ ದ ಲೆಂತ್ ಆಫ್ ಎ ಬಿ ಪ್ಲಸ್ ಲೆಂತ್ ಆಫ್ ಬಿ ಸಿ ಇಸ್ ಈಕ್ವಲ್ಸ್ ಲೆಂತ್ ಆಫ್ ಬಿ ಸಿ ಏನಿದೆ? 33 plus square root of 33 is equals to 2 times of square root of 33 is equals to magnitude of the vector AC ಆಗಿತ್ತು. Then hence the given points A, B and C are ಏನಂತಾಗೆ ಕೊಲಿನಿಯರ್ ಆದಾಗೆ. ಓಕೆನಾ? ಸೊ ಕೊಲಿನಿಯರ್ ಆಗ್ಬೇಕಂದ್ರೆ ನಾವೆಂತ ಶೋ ಮಾಡಿದ್ವಿ? ಎ ಬಿ ಲೆಂತ್ ಅನ್ನು ಫೈಂಡ್ ಮಾಡ್ಕೊಂಡ್ವಿ, ಬಿ ಸಿ ಲೆಂತ್ ಅನ್ನು ಫೈಂಡ್ ಮಾಡ್ಕೊಂಡ್ವಿ, ನೆಕ್ಸ್ಟ್ ಎ ಸಿ ಲೆಂತ್ ಅನ್ನು ಫೈಂಡ್ ಮಾಡ್ಕೊಂಡ್ವಿ. ಎ ಸಿ ಲೆಂತ್ ಇಸ್ ಈಕ್ವಲ್ಸ್ ಟು ಸಮ್ ಆಫ್ ಎ ಬಿ ಪ್ಲಸ್ ಬಿ ಸಿ ಆದ್ರೆ ದ ಗಿವನ್ 3 ಪಾಯಿಂಟ್ಸ್ ಆರ್ ಕೊಲಿನಿಯರ್ ವೆಕ್ಟರ್ಸ್. ಸೊ ನೆಕ್ಸ್ಟ್ ಫೈಂಡ್ ಏನಂತ ಹೇಳ್ತಾರೆ? magnitude of A minus B if the two vectors A and B are such that magnitude of A is equals to 2 ಕೊಟ್ಟಿದ್ದಾರೆ, magnitude of A is equation ಕೊಟ್ಟಿದ್ದಾರೆ 2 ಕೊಟ್ಟಿದ್ದಾರೆ, and magnitude of B is equation ಕೊಟ್ಟಿದ್ದಾರೆ 3 ಕೊಟ್ಟಿದ್ದಾರೆ. we have to find out magnitude of A minus B whole magnitude of ಏನು ಕೊಡ್ತಾರೆ? A minus B ನ ಫೈಂಡ್ ಮಾಡ್ಕೊಳ್ಬೇಕು. ರೈಟ್. ಫೈಂಡ್ ಔಟ್ ದ ಸೊಲ್ಯೂಷನ್ ಗಿವನ್ magnitude of A ಏನು ಕೊಟ್ಟಿದ್ದಾರೆ? 2 ಕೊಟ್ಟಿದ್ದಾರೆ. magnitude of B is given 3 and again they are given scalar product. magnitude of A dot B is equals to ಏನು ಕೊಟ್ಟಿದ್ದಾರೆ? 4 ಅನ್ನು ಕೊಟ್ಟಿದ್ದಾರೆ. so we have to find out magnitude of A minus B whole square. For that I am considering vector A minus vector B whole square. na adana heng barkolಬಹುದು? vector A minus vector B dot enta barkolona vector A
ಮೈನಸ್ ವೆಕ್ಟರ್ ಬಿ ಅಂತೇಳಿ ಏನು ಮಾಡ್ಬೋದು ನಾವು ಬರ್ಕೊಳ್ಬಹುದು. ಹಾಗಾದ್ರೆ ವಿಲ್ ಗೋ ಫಾರ್ ದ ಡಾಟ್ ಪ್ರಾಡಕ್ಟ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ನೆಕ್ಸ್ಟ್ ಏನಾಗುತ್ತೆ ಮೈನಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಬಿ ಆಗುತ್ತೆ. ಸೊ ಕಾಂಪಿಟೇಟಿವ್ ಲಾ ಹೋಲ್ಸ್ ಆಗೋದ್ರಿಂದ ಡಾಟ್ ಪ್ರಾಡಕ್ಟ್ ಅಲ್ಲಿ ಇಸ್ ಈಕ್ವಲ್ಸ್ ಟು 0 ದೆನ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಏನಾಗುತ್ತೆ ಬಿ ಹೋಲ್ ಸ್ಕ್ವೇರ್ ಬರ್ತಾ ಹೋಗ್ತದೆ. ಸಾರಿ ಇಲ್ಲಿ ಮೈನಸ್ ಇರೋದ್ರಿಂದ ಅಲ್ಲಿ ನಮಗೆ ಏನಾಗಲ್ಲ ಕ್ಯಾನ್ಸಲ್ ಆಗೋಲ್ಲ. ವಿಲ್ ರೀಕರೆಕ್ಟ್ ಇಟ್ ದಿಸ್ ಒನ್. ಇನ್ನೊಂದ್ಸಲ ಮಾಡೋಣ. ಏನು ಕೊಟ್ಟಿದ್ದಾರೆ ಸೊ ಎರಡರಲ್ಲಿ ಮೈನಸ್ ಇದೆ ನೋಡಿ ಅಲ್ವಾ. ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ನೋಡೋಣ. ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ನೆಕ್ಸ್ಟ್ ವೆಕ್ಟರ್ ಎ ಸೊ ನಾವೇನು ಮಾಡೋಣ ಪ್ಲಸ್ ಇಂಟು ಮೈನಸ್ ಮೈನಸ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಬರ್ತಾ ಹೋಗ್ತದೆ. ನೆಕ್ಸ್ಟ್ ಮೈನಸ್ ಇರೋದ್ರಿಂದ ಮೈನಸ್ ಏನಾಗುತ್ತೆ ಇಲ್ಲಿ ಬಿ ಡಾಟ್ ವೆಕ್ಟರ್ ಎ ಬರ್ತಾ ಹೋಗ್ತದೆ. ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಬಿ ವೆಕ್ಟರ್ ಡಾಟ್ ಬಿ ವೆಕ್ಟರ್ ಆಗುತ್ತೆ. ಹಾಗಾದ್ರೆ ಎ ಡಾಟ್ ವೆಕ್ಟರ್ ಎ ಮೈನಸ್ ನೋಡಿ ಎ ಡಾಟ್ ಬಿ ಅಂದ್ರೆ ಒಂದೇ ಬಿ ಡಾಟ್ ಎ ಅಂದ್ರೆ ಒಂದೇ ವಿ ಕ್ಯಾನ್ ರೈಟ್ ಆಸ್ ಮೈನಸ್ 2 ಟೈಮ್ಸ್ ಆಫ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಅಂತ ಬರೀಬಹುದು ಹೌದಲ್ವಾ. ಸೊ ಇನ್ ಕೇಸ್ ಇಲ್ಲಿ ನಾನೇನ್ ಮಾಡ್ತೀನಿ ಇಲ್ಲಿ ಒಂದು ಸ್ಟೆಪ್ ರಿಡ್ಯೂಸ್ ಮಾಡ್ಕೊಳ್ಳೋಣ. ವೆಕ್ಟರ್ ಎ ಡಾಟ್ ವೆಕ್ಟರ್ ಎ ನ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಅಂತ ಬರೋದ್ ಬಿಡೋಣ. ಮತ್ತೆ ಒಂದು ಸ್ಟೆಪ್ ಸುಮ್ಮನೆ ಏನಕ್ಕೆ ಸೊ ವಿ ಕ್ಯಾನ್ ರೈಟ್ ಇಟ್ ಆಸ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಏನಂತ ಬರೀಬಹುದು ಬಿ ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಹೋಲ್ ಸ್ಕ್ವೇರ್ ಏನಾಗುತ್ತೆ 2 ಹೋಲ್ ಸ್ಕ್ವೇರ್ ಮೈನಸ್ 2 ಇಂಟು ಎ ಡಾಟ್ ಬಿ ಅಂದ್ರೆ ನಮ್ಗೆ ಏನು ಕೊಟ್ಟಿದ್ದಾರೆ 4 ಕೊಟ್ಟಿದ್ದಾರೆ ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಹೋಲ್ ಸ್ಕ್ವೇರ್ ಏನು ಕೊಟ್ಟಿದ್ದಾರೆ 3 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಹಾಗಾದ್ರೆ ಸೊ ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ಸೊ ನಮಗೇನು ಬರುತ್ತೆ ರಿಕ್ವೈರ್ಡ್ ಆನ್ಸರ್ ಬರ್ತಾ ಹೋಗ್ತದೆ. ಸೊ 2 ಸ್ಕ್ವೇರ್ ವ್ಯಾಲ್ಯೂ ನಮಗೇನು ಬರ್ತಾ ಹೋಗ್ತದೆ ವಿಲ್ ಗೆಟಿಂಗ್ ಹಿಯರ್ 4 ಬರುತ್ತೆ ಮೈನಸ್ 4 2s ನಮಗೆ ಏನಾಗುತ್ತೆ 8 ಬರುತ್ತೆ. ಸೊ 3 ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ 9 ಆಗ್ತದೆ. ದಿಸ್ ಇಸ್ ಈಕ್ವಲ್ಸ್ ನಮಗೇನು ಬಂದಂಗೆ ಈಗ 5 ಬಂದಂಗೆ magnitude of a minus b whole square. Therefore magnitude of a minus b magnitude of b is equals to square root of n ಬಂದಂಗೆ 5 ಬಂದ ಹಾಗೆ. Okay na right. So we'll move on to the next problem. If vector a is equals to 5 I cap minus j cap minus 3 k cap and vector b is equals to I cap plus 3 j cap minus 5 k cap, then show that the vectors vector a plus vector b and vector a minus vector b are perpendicular ಅಂತ ಶೋ ಮಾಡಬೇಕು. Right. A solution. So given vector a is equals to ಕೊಡ್ತಾರೆ 5 I cap minus j cap minus 3 k cap and vector b is equals to ಕೊಡ್ತಾರೆ I cap plus 3 j cap minus 5 k cap ಕೊಟ್ಟಿದ್ದಾರೆ. ಹಾಗಾದ್ರೆ ಏನು ಮಾಡ್ಕೊಳ್ಳೋಣ a plus vector b and vector a minus vector b are perpendicular ಅಂತ ಶೋ ಮಾಡಬೇಕು. Now we'll find out vector a plus vector b ಅನ್ನು ಫೈಂಡ್ ಮಾಡ್ಕೊಳ್ಳೋಣ. ಏನಿದೆ 5 I cap minus j cap minus 3 k cap plus of I cap plus 3 j cap minus 5 k cap ಅನ್ನು ಫೈಂಡ್ ಮಾಡ್ಕೊಳ್ಳೋಣ. ಹಾಗಾದ್ರೆ ಇವೆರಡನ್ನ ಏನು ಮಾಡೋಣ ಸಮ್ ಮಾಡ್ಕೊಳ್ಳೋಣ. ಸೊ ನಮಗೆ ಏನು ಬರ್ತಾ ಹೋಗ್ತದೆ ಸೊ 5 plus 1 we are getting ಸೊ 5 plus 1 ನಮಗೆ ಏನಾಗುತ್ತೆ ಸೊ 6 I cap ಬರ್ತಾ ಹೋಗ್ತದೆ. ನೆಕ್ಸ್ಟ್ ಮೈನಸ್ j cap ಪ್ಲಸ್ 3 k cap ಅದನ್ನ ಬರುತ್ತೆ ಪ್ಲಸ್ 2 j cap ಬರುತ್ತೆ ಮೈನಸ್ 3 k cap ಮೈನಸ್ 5 k cap ಬರುತ್ತೆ ಮೈನಸ್ 8 k cap ಬರುತ್ತೆ. ದಿಸ್ ಈಸ್ ವೆಕ್ಟರ್ a ಪ್ಲಸ್ ವೆಕ್ಟರ್ b ಆದಂಗೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾವೇನು ಫೈಂಡ್ ಮಾಡ್ಕೊಳ್ಳೋಣ ಸಿಮಿಲರ್ಲಿ ವಿಲ್ ಫೈಂಡ್ ಔಟ್ ವೆಕ್ಟರ್ a ಮೈನಸ್ ವೆಕ್ಟರ್ b ಅನ್ನ ಫೈಂಡ್ ಮಾಡ್ಕೊಳ್ಳೋಣ. ವೆಕ್ಟರ್ a ಮೈನಸ್ ವೆಕ್ಟರ್ b ಅಂದ್ರೆ ಏನು ಸೊ ವೆಕ್ಟರ್ a ಬರ್ಕೊಳ್ಳೋಣ 5 I cap ಮೈನಸ್ j cap ಮೈನಸ್ 3 k cap ಅಂತ ಬರ್ಕೊಳ್ಳೋಣ ಪ್ಲಸ್ ಸಾರಿ ಇಲ್ಲಿಂದ ಮೈನಸ್ ಇದೆ
ಮೈನಸ್ ವೆಕ್ಟರ್ ಬಿ ತಗೊಳ್ಳೋಣ. ವೆಕ್ಟರ್ ಬಿ ಏನಿದೆ ಐ ಕ್ಯಾಪ್ ಪ್ಲಸ್ 3 ಜೆ ಕ್ಯಾಪ್ ಮೈನಸ್ 5 ಕೆ ಕ್ಯಾಪ್ ಅಂತ ತಗೊಳ್ಳೋಣ. ಹಾಗಾದ್ರೆ ದಿಸ್ ಇಸ್ ಈಕ್ವಲ್ಸ್ ಟು 5 ಮೈನಸ್ 1 ಏನಂತ ಬರೀಬಹುದು. ಸೊ 4 ಐ ಕ್ಯಾಪ್ ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್ ಮೈನಸ್ ಜೆ ಕ್ಯಾಪ್ ಮೈನಸ್ 3 ಕೆ ಕ್ಯಾಪ್ ಏನಾಗುತ್ತೆ ಮೈನಸ್ 4 ಜೆ ಕ್ಯಾಪ್ ಆಗುತ್ತೆ. ನೆಕ್ಸ್ಟ್ ಮೈನಸ್ 3 ಕೆ ಕ್ಯಾಪ್ ಮೈನಸ್ ಇಂಟು ಮೈನಸ್ ಪ್ಲಸ್ ಬರ್ತೋಗ್ತದೆ. ಸೊ ನಮಗೇನು ಬರ್ತೋಗ್ತದೆ, ಸೊ ಮೈನಸ್ 3 ಪ್ಲಸ್ 5 ಬಂದ್ರೆ ನಮಗೆ ಪ್ಲಸ್ 2 ಕೆ ಕ್ಯಾಪ್ ಬರ್ತೋಗ್ತದೆ. ಸೊ ದಿಸ್ ಈಸ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಅಂತ ಹೇಳ್ತಾರೆ. ಸೊ ವಿ ಹ್ಯಾವ್ ಟು ಶೋ ದ್ಯಾಟ್ ಸೊ ಏನು ಶೋ ಮಾಡೋಣ. ಈಗ ಪರ್ಪೆಂಡಿಕ್ಯುಲರ್ ಅಂದ್ರೆ ಏನಾಗಬೇಕು, ಡಾಟ್ ಪ್ರಾಡಕ್ಟ್ 0 ಆಗಬೇಕಾಯಿತು. ಸೊ ನಾವು ವಿಲ್ ಫೈಂಡ್ ಔಟ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಟು ವಿ ಹ್ಯಾವ್ ಟು ಶೋ ದಟ್ ಇಸ್ 0. ಹಾಗಾದ್ರೆ ನೋಡೋಣ ಏನು ಬರುತ್ತೆ ಅಂದ್ರೆ 6 ಐ ಕ್ಯಾಪ್ ಅಲ್ವಾ, 6 ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಮೈನಸ್ 8 ಕೆ ಕ್ಯಾಪ್ ಡಾಟ್ 4 ಐ ಕ್ಯಾಪ್ ಮೈನಸ್ 4 ಜೆ ಕ್ಯಾಪ್ ಪ್ಲಸ್ 2 ಕೆ ಕ್ಯಾಪ್ ಅಂತ ತಗೊಳ್ಳೋಣ. ಹಾಗಾದ್ರೆ ಡಾಟ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಎಷ್ಟು ಬರೋದೋಗ್ತದೆ 24 ಬರೋದೋಗ್ತದೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ 4 2 8 ಆಗುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಆಗುತ್ತೆ ಮೈನಸ್ ಆಗುತ್ತೆ. ಸೊ ಅಗೇನ್ ನಮ್ಗೆ ಏನು ಬರ್ತೋದಲ್ಲಿ 16 ಬರುತ್ತೆ. ಮೈನಸ್ 16 ಮೈನಸ್ 8 ಮೈನಸ್ 24 ಮೈನಸ್ 24 ಪ್ಲಸ್ 24 ಏನಾಗುತ್ತೆ ನಮಗೆ, ಸೊ 0 ಬರ್ತಾ ಹೋಗ್ತದೆ. ಹಾಗಾದ್ರೆ ಹೆನ್ಸ್ ವೆಕ್ಟರ್ ಎ ಪ್ಲಸ್ ವೆಕ್ಟರ್ ಬಿ ಡಾಟ್ ವೆಕ್ಟರ್ ಎ ಮೈನಸ್ ವೆಕ್ಟರ್ ಬಿ ಆರ್ ಏನಾಗುತ್ತೆ ಗೊತ್ತೆ ಪರ್ಪೆಂಡಿಕ್ಯುಲರ್. ಸೊ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಅಂತ ಪ್ರೂವ್ ಆಯ್ತು. ಏನಾಗ್ತವೆ ಪರ್ಪೆಂಡಿಕ್ಯುಲರ್ ವೆಕ್ಟರ್ಸ್ ಆಗ್ತದೆ. ಓಕೆನಾ, ರೈಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್, ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿ ಟೂ ವೆಕ್ಟರ್ಸ್ ಅಂತ ಹೇಳಿದ್ರೆ, ಫೈಂಡ್ ದಿ ಮ್ಯಾಗ್ನಿಟ್ಯೂಡ್ ಆಫ್ ದಿ ಟೂ ವೆಕ್ಟರ್ಸ್ ವೆಕ್ಟರ್ ಎ ಅಂಡ್ ವೆಕ್ಟರ್ ಬಿ ಹ್ಯಾವಿಂಗ್ ದ ಸೇಮ್ ಮ್ಯಾಗ್ನಿಟ್ಯೂಡ್ ಅಂಡ್ ಸಚ್ ದಟ್ ಆಂಗಲ್ ಬಿಟ್ವೀನ್ ದೆಮ್ ಈಸ್ ಅ 60 ಡಿಗ್ರಿ ಅಂಡ್ ದೇರ್ ಸ್ಕೇಲಾರ್ ಪ್ರಾಡಕ್ಟ್ ಈಸ್ ಏನು ಕೊಟ್ಟಿದ್ದಾರೆ 1/2 ಅಂತೇಳಿ ಕೊಟ್ಟಿದ್ದಾರೆ. ಹೌದಲ್ವಾ, ವಿ ಹ್ಯಾವ್ ಟು ಫೈಂಡ್ ಔಟ್. ಸೊ ಗಿವನ್ ಏನು ಕೊಟ್ಟಿದ್ದಾರೆ, ಗಿವನ್ ಸೊ ಟೀಟಾ ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ 60 ಡಿಗ್ರಿ ಅಂಡ್ ದೇರ್ ಸ್ಕೇಲಾರ್ ಪ್ರಾಡಕ್ಟ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಏನು ಕೊಟ್ಟಿದ್ದಾರೆ 1/2 ಅಂತೇಳಿ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್, ಏನು ಫೈಂಡ್ ಮಾಡ್ಕೋಬೇಕು, ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಅದಕ್ಕೋಸ್ಕರ ಅವ್ರು ನಮ್ಗೆ ಏನು ಕೊಟ್ಟಿದ್ದಾರೆ, ಆಂಗಲ್ ಏನು ಕೊಟ್ಟಿದ್ದಾರೆ. ಸೊ ಆಂಗಲ್ ಬಿಟ್ವೀನ್ ದಮ್ 60 ಡಿಗ್ರಿ ಕೊಟ್ಟಿದ್ದಾರೆ. ಅಂದ್ರೆ ಸ್ಕೇಲಾರ್ ಪ್ರಾಡಕ್ಟ್ ನಮಗೆ ಏನು ಕೊಟ್ಟಿದ್ದಾರೆ 1/2 ಅಂತೇಳಿ ಕೊಟ್ಟಿದ್ದಾರೆ. ಸೊ ಹೇಗೆ ಮಾಡಬಹುದಪ್ಪ, ಸೊ ಈಸಿ ಮೆಥಡ್. ಆಲ್ರೆಡಿ ನಮಗೆ ಇಲ್ಲಿ ಆಂಗಲ್ ಕೊಟ್ಟಿದ್ದಾರೆ 60 ಡಿಗ್ರಿ ಅಂತ ಹೇಳಿ. ಅಗೇನ್ ಡಾಟ್ ಪ್ರಾಡಕ್ಟ್ ಬಿಟ್ವೀನ್ ದಮ್ ಏನು ಕೊಟ್ಟಿದ್ದಾರೆ ನಮಗೆ 1/2 ಅಂತೇಳಿ ಕೊಟ್ಟಿದ್ದಾರೆ. ಹೌದಲ್ವಾ, ಹಾಗಾದ್ರೆ ಏನನ್ನು ಯೂಸ್ ಮಾಡ್ಕೊಳ್ಬಹುದು ಇಲ್ಲಿ, ವಿ ಕ್ಯಾನ್ ಗೋ ಫಾರ್ ದ ಫಾರ್ಮುಲಾ ವೆಕ್ಟರ್ ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಥೀಟಾ ಫಾರ್ಮುಲಾಗೆ ಹೋಗಬಹುದು. ಅದಲ್ವಾ, ನಮಗೆ ಇದೊಂದು ಐಡಿಯಾ ಬರ್ತದೆ ಹೆಂಗೆ, ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಟು ಫಾರ್ಮುಲಾ ಹೆಂಗಂತೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ನಾವೆಂತ ಬರೀಬಹುದು ಕಾಸ್ ಥೀಟಾ ಅಂತ ತಗೊಳ್ಬಹುದು. ಹೌದಲ್ವಾ, ಸೊ ಆ ಐಡಿಯಾ ನಾವು ಯೂಸ್ ಮಾಡ್ಕೋಬಹುದು, ಇಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ಫೈಂಡ್ ಮಾಡ್ಕೊಳ್ಳೋಣ. ಈಗ ಅದನ್ನೇ ಯೂಸ್ ಮಾಡಿಕೊಂಡು so we know that vector a dot vector b is equals to vector a dot vector b is equals to
ಏನು ಮಾಡೋಣ? ಸೊ ಗಿವನ್ ವೆಕ್ಟರ್ ಎ ಡಾಟ್ ವೆಕ್ಟರ್ ಬಿ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಂಟು ಕಾಸ್ ಥೀಟಾ ತಗೊಳ್ಳೋಣ. ಸೊ ಸ್ಕೇಲಾರ್ ಪ್ರಾಡಕ್ಟ್ ನಮ್ಗೆ ಏನು ಕೊಟ್ಟಿದ್ದಾರೆ? 1/2 ಕೊಟ್ಟಿದ್ದಾರೆ. ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಇಸ್ ಈಕ್ವಲ್ಸ್ ಟು, ಸೊ ಇಲ್ಲಿ ಆಂಗಲ್ ಬಿಟ್ವೀನ್ ದೆಮ್ ನಮ್ಗೆ ಏನು ಕೊಟ್ಟಿದ್ದಾರೆ? ಕಾಸ್ ಆಫ್ 60 ಡಿಗ್ರಿ ಕೊಟ್ಟಿದ್ದಾರೆ. ಸೊ ಕಾಸ್ 60 ಡಿಗ್ರಿ ವ್ಯಾಲ್ಯೂ ಏನಿದೆ? 1/2 ಇಸ್ ಈಕ್ವಲ್ಸ್ ಟು, ನಾವಿಲ್ಲಿ ನೋಡ್ಕೊಳ್ಳಿ ಏನು ಮಾಡ್ಕೋಬಹುದು? ಸೇಮ್ ಮ್ಯಾಗ್ನಿಟ್ಯೂಡ್ ಅಂತಂದ್ರೆ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ಅಂತೇಳಿ ತಗೊಳ್ಬಹುದು. ಓಕೆನಾ? ಸೊ ಹಾಗಾದ್ರೆ ಇದನ್ನ ಹೆಂಗೆ ಬರ್ಕೊಳ್ಳೋಣ? ಮ್ಯಾಗ್ನಿಟ್ಯೂಡ್ ಆಫ್ ಎ ಇಸ್ ಈಕ್ವಲ್ಸ್ ಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ ನ ಮ್ಯಾಗ್ನಿಟ್ಯೂಡ್ ಆಫ್ ಎ ಅಂತ ಬರ್ಕೊಳ್ಳೋಣ. ಕಾಸ್ 60 ಡಿಗ್ರಿ, ಸೊ ಸೈನ್ 30 ಡಿಗ್ರಿ 1/2 ಇದೆ. ಕಾಸ್ 60 ಡಿಗ್ರಿ ನಮಗೆ ಏನಾಗುತ್ತೆ? 1/2 ಬರ್ತಾ ಹೋಗ್ತದೆ. ಹೌದಲ್ವಾ? ಹಾಗಾದ್ರೆ ನಾವೇನ್ ಮಾಡ್ಬೋದು? 1/2 ಕ್ಯಾನ್ಸಲ್ ಮಾಡ್ಕೊಂಡ್ರೆ therefore magnitude of a, so magnitude of a into magnitude of a ನ magnitude of a whole square is equals ಅಂತ ಬರೆಯೋದು 1 ಅಂತ ಬರೀಬಹುದು. ಹಾಗಾದ್ರೆ therefore ಏನಂತ ಬರೋಣ? magnitude of a is equals to ಏನಾಗುತ್ತೆ? 1 ಆಗೋದ್ರಿಂದ therefore magnitude of b is equals to ಕೂಡ ಏನಾಗುತ್ತೆ? 1 ಆಗುತ್ತೆ. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೋದು? ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋಗ್ಬೋದು. ಓಕೆನಾ? ರೈಟ್. ಸೊ ಅಪ್ ಟು ಇಲ್ಲಿವರೆಗೂ ಈ ಕ್ಲಾಸಲ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಗೋ ಫಾರ್ ಸೊ ವೆಕ್ಟರ್ ಆರ್ ಕ್ರಾಸ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್ಗೆ ಹೋಗೋಣ. ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ. ಸೊ ಥ್ಯಾಂಕ್ ಯು, ಹ್ಯಾವ್ ಎ ನೈಸ್ ಡೇ.